ಜೈ ಹಿಂದ್. ನೋಡ್ರಿ, ಯಾರ್ಯಾರು ನೇವಿ ಪ್ರಿಪೇರ್ ಆಗಕತ್ತೀರಿ, ನಿಮ್ಗೊಂದು ಬೆಸ್ಟ್ ಸಜೆಷನ್ ಏನಪ್ಪಾ ಅಂತಂದ ಹೇಳಿದ್ರೆ, ಮೊದಲು ಈಸಿ ಆಗಿರೋದು ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಸೊ ನಿಮ್ಗೆ ಸ್ಕೋರ್ ಮಾಡಕ್ ಯಾವ ವಿಡಿಯೋಸ್ಗಳು ಬೇಕು, ಯಾವ ಕ್ವಶನ್ಸ್ಗಳನ್ನ ಕೇಳ್ತಾನ ಅನ್ನೋದನ್ನ ಎಲ್ಲಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಮಿಸ್ ಮಾಡ್ದ ನಾನು ಹೇಳ್ದಂಗೆ ನೀವೆಲ್ಲಾದ್ರೂ ಸ್ಟಡಿ ಮಾಡ್ರಿ ಅಂತಂದ ಹೇಳಿದ್ರೆ ಈಸಿಯಾಗಿ ಎಕ್ಸಾಮ್ ನಾವು ಆರಾಮಾಗಿ ಪಾಸ್ ಆಗ್ತೀರಿ. ಯಾಕಂತಂದ ಹೇಳಿದ್ರೆ ಸೆಕ್ಷನ್ ವೈಸ್ ಐತೆ. ಸೊ ಇಂಗ್ಲಿಷ್ ಒಂದ್ ಬಿಟ್ಟು ನಾನು ಏನಪ್ಪಾ ಅಂತಂದ ಹೇಳಿದ್ರೆ ಉಳ್ದಿರೋ ಸೆಕ್ಷನ್, ಮ್ಯಾಥ್ಸ್ ಸೆಕ್ಷನ್, ಸೈನ್ಸು, ಅದಾದ ನಂತರ ಜನರಲ್ ಅವೇರ್ನೆಸ್ ಎಲ್ಲಾನು ಹೇಳ್ಕೊಡ್ತೀನಿ. ಇಂಗ್ಲಿಷು ಟೈಮ್ ಉಳಿತು ಅಂತಂದ ಹೇಳಿದ್ರೆ ಇಂಗ್ಲಿಷ್ ಕೂಡ ಹೇಳ್ತೀನಿ. ಕ್ಲಿಯರ್ ಎಲ್ರಿಗೂ? ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಮತ್ತೊಂದು ಕ್ವಶನ್ ಏನ್ ಕೇಳ್ತಾನಪ್ಪ ಅಂತಂದ ಹೇಳಿದ್ರೆ ಜನರಲ್ ಅವೇರ್ನೆಸ್ ಅಲ್ಲಿ ಇವಾಗ ಏನ್ ಹಾಕಿದೇನಲ್ಲ ಇದನ್ ಬಿಟ್ಟು ಜಾಸ್ತಿ ಕ್ವಶನ್ಸ್ ಗಳು ಏನು ಕೇಳಂಗಿಲ್ಲ. ಕೇಳೋ ಒಂದ್ ಎಲ್ಲಾದ್ರೂ ಮಿಸ್ ಆಗಿ ಕೇಳ್ತಾನ ಅಷ್ಟೇ. ಸೊ ಜನರಲ್ ಅವೇರ್ನೆಸ್ ಅಲ್ಲಿ ಇದೊಂದು ಕ್ವಶನ್ ಅನ್ನ ಇವಾಗ ರೀಸೆಂಟ್ ಆಗಿ ಕೇಳ್ತಾ ಇದ್ದೇನೆ, ಆಡ್ ಒನ್ ಔಟ್ ಅಂತ ಹೇಳ್ಬಿಟ್ಟು. ಹಿಂಗಂದ್ರೆ ಏನು? ಆಡ್ ಒನ್ ಔಟ್ ಅಂತಂದ ಹೇಳಿದ್ರೆ, ಆಡ್ ಅಂತಂದ ಹೇಳಿದ್ರೆ ಬೆಸ, ಔಟ್ ಅಂತಂದ ಹೇಳಿದ್ರೆ ಹೊರಗೆ ಹೋಗೋದು, ಬೆಸವಾಗಿರೋದು ಹೊರಗೆ ಹೋಗೋದು ಅಂತಂದ ಹೇಳಿದ್ರೆ ಗುಂಪಿಗೆ ಸೇರದ ಪದ. ಕನ್ನಡದಾಗ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಗುಂಪಿಗೆ ಸೇರದ ಪದ ಅಂತಂದ ಹೇಳ್ತೀವಿ, ತುಂಬಾ ಈಸಿಯಾಗಿ. ಸೊ ನಾವು ಅದನ್ನ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ, ಒಂದು ಗ್ರೂಪ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು 4 ಜನ ಇರ್ತಾರೆ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ 4 ಜನ ಇರ್ತಾರೆ, ತುಂಬಾ ಇಂಪಾರ್ಟೆಂಟ್ ಆಗತ್ತ, ನೆನ್ಪಿಟ್ಕೊಳ್ರಿ. ಸೊ ಇವಳ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ರೀನಾ, ಇವ್ರ ಹೆಸರೇನಪ್ಪಾ ಅಂತಂದ ಹೇಳಿದ್ರ ಮನು ಅಂತ ಅನ್ಕೊಳ್ರಿ. ಇವ್ರ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ಗೀತಾ ಅನ್ಕೊಳ್ರಿ. ಇವ್ರ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ಸಂಜಯ್ ಅಂತ ಅನ್ಕೊಳ್ರಿ. ಸೊ ಇದ್ರಲ್ಲಿ ಆಡ್ ಒನ್ ಔಟ್ ಯಾವ್ದು ಅದನ್ನ ಹೇಳ್ರಿ ಅಂತಂದ ಹೇಳಿದ್ರೆ ನೀವ್ ಏನ್ ಹೇಳ್ತೀರಿ? ಸರ್ ಇಲ್ಲಿ ನೋಡ್ರಿ, ಇದು ಹುಡುಗಿರಿ ಹುಡುಗಿರಿ ಹುಡುಗಿರಿ, ಇವನೇನಪ್ಪಾ ಅಂತಂದ ಹೇಳಿದ್ರೆ ಹುಡುಗ್ರಿ. ಹಂಗಾದ್ರ ಈ ಸಂಜಯ್ ಅನ್ನೋನ್ ಏನಪ್ಪಾ ಅಂತಂದ ಹೇಳಿದ್ರೆ ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಇಲ್ಲೂ ಕೂಡ ನಮ್ ಕ್ವಶನ್ಸ್ ಗಳಲ್ಲೂ ಕೂಡ ಏನ್ ಅಂತಂದ ಹೇಳಿದ್ರೆ ಈ ತರ ಕೇಳ್ತಾರ. ಇಲ್ಲಿ ನೋಡ್ರಿ, ಅಲೈಕ್ ಇನ್ ಸಮ್ ಮ್ಯಾನರ್ ಒನ್ ಈಸ್ ಡಿಫರೆಂಟ್ ಅನ್ನೋದ್ ಐತ. ಸೊ ಎಲ್ಲೂ ಏನಂತಂದ್ ಹೇಳಿದ್ರೆ 3 ಆರ್ ಅಲೈಕ್ ಅಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಇದಾವ. ನೋಡಕ್ ಏನಂತಂದ್ ಹೇಳಿದ್ರೆ ಸೇಮ್ ಇದಾವ, ಒನ್ ಈಸ್ ಡಿಫರೆಂಟ್ ಐತ. ಸೊ 4 ಆಪ್ಷನ್ಸ್ ಗಳಲ್ಲಿ 3 ಸೇಮ್ ಇದಾವ, ಒಂದು ಡಿಫರೆಂಟ್ ಐತೆ ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನೋಡ್ರಿ, ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಲಿಚ್ಚಿ ಅಂತಂದ್ ಕರಿತೀವಿ. ಆಮೇಲೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ಮಿನ್, ಮಲ್ಲಿಗೆ ಹೂವು ಅಂತಂದ್ ಹೇಳ್ತೀವಿ. ಆಮೇಲೆ ಹೈಬಿಸ್ಕಸ್ ಅಂತಂದ್ ಹೇಳಿದ್ರೆ ದಾಸವಾಳ ಅಂತಂದ್ ಹೇಳ್ತೀವಿ. ಆಮೇಲೆ ಡೆಫೋಡಿಲ್ಸ್ ಅಂತಂದ್ ಹೇಳಿದ್ರೆ ನೈಲ ನೈದಿಲೆ ಅಂತಂದ್ ಹೇಳ್ಬಿಟ್ಟು, ನೈಲ ನೈದಿಲೆ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಈ 3 ಏನಪ್ಪಾ ಅಂತಂದ್ ಹೇಳಿದ್ರೆ ಇವು ಹೂಗಳು. ಸೊ ಇದು ಲಿಚ್ಚಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದು ಹಣ್ಣು. ಅಂದ್ರೆ ಇದ್ರಲ್ಲಿ ಯಾವ್ದು ಡಿಫ್ರೆಂಟ್ ಆಗತ್ತೆ ಇವಾಗ ನೋಡ್ರಿ. ಸರ್ ಆಪ್ಷನ್ 1 ಏನಪ್ಪಾ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ ಆಗತ್ತ. ನಿಮ್ಗ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಇನ್ನೂ ಹಲವಾರು ನನ್ನ ಸಾಲ್ವ್ ಮಾಡಿದೀನಿ. ಸೊ ನಿಮ್ಗೆ ಯೂಸ್ ಆಗತ್ತ, ಕಂಪ್ಲೀಟ್ ಆಗಿ ವಿಡಿಯೋಸ್ ಅನ್ನ ನೋಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂತ ಹೇಳಿದ್ರೆ ನಾನು ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ. ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿ ಹಾಕ್ತೀನಿ. ಇವಾಗ ಆಲ್ರೆಡಿ ಏನಪ್ಪಾ ಅಂತಂದ ಹೇಳಿದ್ರೆ ಜನರಲ್ ಅವೇರ್ನೆಸ್ ಮೇಲೆ ನಾನು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ ಹಾಕಿದೀನಿ. ಉಳಿದದ್ನು ಕೂಡ ಸಾಲ್ವ್ ಮಾಡಿ ಹಾಕ್ತೀನಿ, ಕಂಪ್ಲೀಟ್ ಆಗಿ ನೋಡಿ. ಸೊ ಕೇಳಿದ ಕ್ವಶನ್ಸ್ ಗಳಿಗೆ ಎಲ್ರು ಕಂಪ್ಲೀಟ್ ಹಾಕ್ರಿ, ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ. ಆಡ್ ಒನ್, ಆಡ್ ಒನ್ ಅಂತಂದ್ ಹೇಳಿದ್ರೆ ಸಂಬಂಧ ಇಲ್ಲದ್ದು. ಆಡ್ ಒನ್ ಅಂತಂದ್ ಹೇಳಿದ್ರೆ ಸಂಬಂಧ ಇಲ್ಲದ್ದು ಫ್ರಾಮ್ ದ ಗಿವನ್ ಚಾಯ್ಸಸ್. ಇಲ್ಲಿ ಕೆಳಗೆ ಏನಂತಂದ್ ಹೇಳಿದ್ರೆ ಇಂಥವ್ 4 ಏನಂತಂದ್ ಹೇಳಿದ್ರೆ ವರ್ಡ್ಸ್ ಗಳನ್ನ ಕೊಡ್ತಾನ. ಇದ್ರೊಳಗೆ ಏನಂತಂದ್ ಹೇಳಿದ್ರೆ ಸಂಬಂಧ ಇಲ್ಲದ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ ನೋಡ್ರಿ. ಇವಾಗ ಆ ನಮ್ಮ ಅಪ್ಪ ಇದಾನ, ಅದಾದ ನಂತರ ಅಪ್ಪ, ಅದಾದ ನಂತರ ಅಮ್ಮ ಇದ್ದಾಳ, ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ತಂಗಿ ಇದ್ದಾಳ, ಅದಾದ ನಂತರ ತಮ್ಮ ಇದಾನ. ಎಸ್. ಸೊ ಅದಾದ ನಂತರ ಇನ್ನೊಬ್ನ ಯಾರಂತಂದ್ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ರಿಲೇಟೆಡ್ ಅನ್ಕೊಳ್ರಿ, ಫ್ರೆಂಡ್ ಇದಾನ, ದೋಸ್ತ್ ಇದಾನ. ಹ ಸೊ ಇವಾಗ ಇದ್ರೊಳ್ಳಿ ಅಂತಂದ್ ಹೇಳಿದ್ರೆ ಇದ್ರೊಳಗೆ ಸಂಬಂಧ ಇಲ್ಲದ್ದು ಅಥವಾ ಆಡ್ ಒನ್. ಆಡ್ ಅಂತಂದ್ ಹೇಳಿದ್ರೆ ಇವಾಗ ನೀವೇನಂತಂದ್ ಹೇಳಿದ್ರೆ ಹಲವಾರು ವಸ್ತುಗಳು ಇರ್ತಾವ. ಸೊ ಒಂದೇ ತರ ಇರ್ತಾವ. ಅವ್ನ ಏನಂತಂದ್ ಹೇಳಿದ್ರೆ ಇದ್ರಾಗ ಒಂದ್ ಏನೋ ಡಿಫ್ರೆಂಟ್ ಆಗಿ ಕಾಣಿಸೈತಲ್ಲ, ಬೇರೆ ಕಾಣಿಸಕತ್ತೈತಲ್ಲ ಅಂತ ಅಂತಿರ್ಲಿಲ್ಲ. ಸೊ ಆತರ ಆಡ್ ಅಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರೋದು. ಸೊ ಈ 5ದ್ರಲ್ಲಿ ಡಿಫ್ರೆಂಟ್ ಆಗಿರೋದು ಯಾವ್ದೈತೆ? ಸೊ ಥಿಂಕ್ ಮಾಡ್ರಿ ನೋಡೋಣ. ಈಗ ನೋಡ್ರಿ, ಇವೆಲ್ಲ ಫ್ಯಾಮಿಲಿ ಮೆಂಬರ್ಸ್, ಅಪ್ಪ, ಅಮ್ಮ, ತಂಗಿ, ತಮ್ಮ, ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸ್. ಬಟ್ ಆದ್ರೆ ದೋಸ್ತು ಫ್ಯಾಮಿಲಿ ಮೆಂಬರ್ ಅಲ್ಲ. ಬಟ್ ಆದ್ರೆ ನಿಜವಾಗ್ಲೂ ಅಂತ ಬಂದಾಗ ಫ್ಯಾಮಿಲಿಗಿಂತ ಜಾಸ್ತಿ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಇದ್ರಲ್ಲಿ ಈ 4 ವರ್ಡ್ಸ್ ಗಳು ಏನಂತಂದ್ ಹೇಳಿದ್ರೆ ಒಂದೇ ತರ ಇದಾವ. ಸೊ ಇದು ಡಿಫ್ರೆಂಟ್ ಆಗಿದೆ. ಅರ್ಥ ಆಯ್ತಾ ಎಲ್ರಿಗೂ? ಸೊ ಅದಕ್ಕೋಸ್ಕರ ಹೇಳಕ್ಕಂತ ನಾನು ಇದು ಮಾಡಿದ್ದೀನಿ. ಸೊ ಅದಾದ ನಂತರ ಇವಾಗ ನೋಡ್ರಿ, ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಇವಾಗ ಬಾಳೆಹಣ್ಣು ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಪೇರು ಹಣ್ಣು ಅಂತಂದೈತೆ, ಆಪಲ್. ಸೊ ಸಾರಿ, ಆಪಲ್, ಸೇಬು ಹಣ್ಣು ಅಂತಂದೈತೆ. ಅದಾದ ನಂತರ ಇನ್ನೊಂದ್ ಯಾವ್ದೈತೆ ಅಂತಂದ್ ಹೇಳಿದ್ರೆ ಕುಂಬಳಕಾಯಿ ಅಂತಂದೈತೆ, ಕುಂಬಳಕಾಯಿ. ಇದ್ರೊಳಗ ಆಡ್ ಒನ್ ಯಾವ್ದು? ಆಡ್ ಅಂದ್ರೆ ಡಿಫ್ರೆಂಟ್ ಆಗಿರೋದು. ಆಡ್ ಒನ್ ಯಾವ್ದು? ಸೊ ಈ ಮೇಲ್ಗಡೆ 3 ಏನಂತಂದ ಹೇಳಿದ್ರೆ ಇವುಗಳನ್ನ ನಾವೇನಂತ ಕರಿತೀವಿ? ಹಣ್ಣುಗಳಂತ ಕರಿತೀವಿ. ಇದು ಕುಂಬಳಕಾಯಿ ಏನಂತಂದ ಹೇಳಿದ್ರೆ ಇದೊಂಥರ ತರಕಾರಿ ಅಂತ ಕರಿತೀವಿ. ಎಸ್, ಅರ್ಥ ಆಯ್ತಾ? ಇಲ್ಲ ಸರ್, ಕುಂಬಳಕಾಯಿನೂ ಒಂದೊಂದ್ಸರಿ ಹಣ್ಣು ಅಂತಾರ, ಏನ್ ಬೇಡ ಬಿಡ್ರಿ.
ಸೊ ಇದೆಲ್ಲ ಇಲ್ಲ ಅಂತಂದ್ ಹೇಳಿದ್ರೆ ಸೌತೆಕಾಯಿ ಅಂತಂದ್ ಬರ್ಕೊಟ್ಟು, ಸೌತೆಕಾಯಿ ಏನಂತಂದ್ ಹೇಳಿದ್ರೆ ಇದು ತರಕಾರಿ, ಇಲ್ಲ ಬದನೆಕಾಯಿ ಅಂತಂದ್ ಬರ್ಕೊಟ್ಟು. ಸೊ ತರಕಾರಿ ಆಗುತ್ತೆ, ಉಳಿದಿದ್ದೆಲ್ಲ ಏನಾಗ್ತಾವ ಅಂತಂದ್ ಹೇಳಿದ್ರೆ ಹಣ್ಣುಗಳಾಗ್ತಾವ. ಸೊ ಇದ್ ನಿಮ್ಗೆ ಅರ್ಥ ಆಯ್ತಾ? ಹಾ, ಸೊ ಅರ್ಥ ಆಗಿದ್ರೆ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ನಾವು ಕ್ವಶನ್ಸ್ ಗಳು ಹೋಗೋಣ. ಆಡ್ ಒನ್ ಅಂತಂದ್ ಹೇಳಿದ್ರೆ ಏನು ಅಂತಂದ್ ಹೇಳಿ ಮೊದಲು ಅರ್ಥ ಮಾಡ್ಕೋಬೇಕು. ಸೊ ಈ ಮೊದಲು ಸೆಂಟೆನ್ಸ್ ಓದಬೇಕು, ಸೆಂಟೆನ್ಸ್ ಓದಿದ ನಂತರ ಆಮೇಲೆ ನಾವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಈ ತರ ಕ್ವಶನ್ಸ್ ಬಂದಾಗ ಸಾಲ್ವ್ ಮಾಡಕ್ ಹೋಗ್ಬೇಕು, ಇಲ್ಲ ಅಂದ್ರೆ ಮಾಡಕ್ ಹೋಗ್ಬಾರ್ದು. ನೆಕ್ಸ್ಟ್ ಇಲ್ಲಿ ಏನಿದೆ ಅಂತಂದ್ ನೋಡ್ರಿ, ಗ್ರೌಂಡ್ ಇದೆ, ಸ್ಕೂಲ್ ಇದೆ, ಲ್ಯಾಬ್ ಇದೆ, ಹಾರ್ಡ್ ಅಂತ ಇದೆ. ನೋಡ್ರಿ, ಗ್ರೌಂಡ್ ಇದೆ, ಗ್ರೌಂಡ್ ಅಂತಂದ್ ಹೇಳಿದ್ರೆ ಮೈದಾನ ಅಂತಂದ್ ಹೇಳ್ತೀವಿ. ಎಸ್, ಮೈದಾನ. ಸ್ಕೂಲ್ ಅಂತಂದ್ ಹೇಳಿದ್ರೆ ಶಾಲೆ ಅಂತಂದ್ ಹೇಳ್ತೀವಿ. ಲ್ಯಾಬ್ ಅಂತಂದ್ ಹೇಳಿದ್ರೆ ಇವಾಗ ಎಕ್ಸ್ಪೆರಿಮೆಂಟ್ ಮಾಡೋದು ಲ್ಯಾಬ್. ಅದಾದ ನಂತರ ನೆಕ್ಸ್ಟ್ ಸೊ ಹಾರ್ಡ್ ಅಂತಂದ್ ಹೇಳಿದ್ರೆ ಕಠಿಣ ಅಂತಂದ್ ಹೇಳ್ತೀವಿ. ಸೊ ನೋಡ್ರಿ, ಇದ್ರಲ್ಲಿ ಆಡ್ ಒನ್ ಯಾವ್ದು, ಡಿಫ್ರೆಂಟ್ ಆಗಿರೋದು ಯಾವ್ದು, ಥಿಂಕ್ ಮಾಡ್ರಿ. ಸೊ ಇವೇನ್ ನೋಡ್ರಿ, ಇವಾಗ ನೋಡ್ರಿ ಒಂದು ಶಾಲೆಯನ್ನ ತಗೊಂಡ್ರಿ, ಶಾಲೆಯನ್ನ ತಗೊಂಡ್ರೆ ಅಂತಂದ್ ಹೇಳಿದ್ರೆ ಶಾಲೆ, ಅದಾದ ನಂತರ ಅದ್ರಲ್ಲಿ ಏನಿರುತ್ತ, ಮೈದಾನ ಇರುತ್ತೆ ಅದ್ರ ಸುತ್ತಮುತ್ತ. ಆಮೇಲೆ ಶಾಲೆ ಒಳಗಡೆ ಏನಿರುತ್ತೆ ಅಂತಂದ್ ಹೇಳಿದ್ರೆ ಲ್ಯಾಬ್ ಇರುತ್ತ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಒಂದಾದ್ವು, ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಕಡೆ ಆದ್ವು. ಬಟ್ ಅದ್ರ ಹಾರ್ಡ್ ಅನ್ನೋದೇನೋ ಕಠಿಣ, ಇದು ಡಿಫ್ರೆಂಟ್ ಆಗೈತಲ್ಲ. ಸೊ ಇಲ್ಲಿ ನಮ್ಗೆ ಆನ್ಸರ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ನಾವು ಹಾರ್ಡ್ ಅಂತಂದ್ ಹೇಳ್ತೀವಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಆಡ್ ಅನ್ನ ಔಟ್ ಅನ್ನ ನಾವ್ ಏನಂತಂದ್ ಹೇಳಿದ್ರೆ ಆಡ್ ವರ್ಡ್ ಅನ್ನ ನಾವೇನ್ ಮಾಡ್ಬೇಕು, ಚೂಸ್ ಮಾಡ್ಬೇಕು. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸೊ ಅರ್ಥ ಆಗ್ಲಿಲ್ಲ ಮುಂದೆ ಇನ್ನೂ ಅರ್ಥ ಆಗತ್ತೆ ನೋಡ್ರಿ. ನೆಕ್ಸ್ಟ್, ಚೂಸ್ ದಿ ಆಡ್ ಒನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಕೊಟ್ಟಿದ್ದಾನೆ. ಕೆಳಗಡೆ ಏನಂತಂದ್ರೆ 4 ಚಾಯ್ಸ್ ಕೊಟ್ಟಿದ್ದಾನೆ, ಅದ್ರಲ್ಲಿ ಆಡ್ ಒನ್ ಯಾವುದು, ಡಿಫ್ರೆಂಟ್ ಆಗಿರೋದು ಯಾವುದು? ಪ್ರಿನ್ಸಿಪಲ್, ಪ್ರಿನ್ಸಿಪಲ್. ಅದಾದ ನಂತರ ಸ್ಟೂಡೆಂಟ್, ಸ್ಟೂಡೆಂಟ್. ಅದಾದ ನಂತರ ಲೆಕ್ಚರರ್, ಆಮೇಲೆ ಟೀಚರ್ ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಇದ್ರೊಳಗೆ ಆಡ್ ಒನ್ ಯಾವುದು? ಈಗ ನೋಡ್ರಿ, ಪ್ರಿನ್ಸಿಪಲ್ ಏನಂತಂದ ಹೇಳಿದ್ರೆ ಪ್ರಿನ್ಸಿಪಲ್, ಇವರು ಟೀಚರ್ ಇರ್ತಾರ, ಆಮೇಲೆ ಅವ್ರು ಹೆಡ್ ಆಗಿರ್ತಾರ, ಅದು ಪ್ರಿನ್ಸಿಪಲ್. ನಮ್ಗೆ ಏನ್ ಮಾಡ್ತಾರ, ಪಾಠವನ್ನ ಹೇಳ್ಕೊಡ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸ್ಟೂಡೆಂಟ್, ಸ್ಟೂಡೆಂಟ್ ಅಂತಂದ ಹೇಳಿದ್ರೆ ನಾವು ಕಲಿತೀವಿ, ಶಿಷ್ಯರು ಅಂತ ಹೇಳ್ತೀವಿ. ಆಮೇಲೆ ಲೆಕ್ಚರರ್, ಸೊ ಇವರು ಕೂಡ ಏನಂತ ಹೇಳಿದ್ರೆ ಪಾಠವನ್ನ ಹೇಳ್ಕೊಡ್ತಾರ. ಆಮೇಲೆ ಟೀಚರು, ಇವರು ಕೂಡ ಏನಂತಂದ ಹೇಳಿದ್ರೆ ಪಾಠವನ್ನ ಹೇಳ್ಕೊಡ್ತಾರ. ಸೊ ಇವರೆಲ್ಲ ಏನಂತಂದ ಹೇಳಿದ್ರೆ ಒಂದ್ ಕಡೆ ಆದ್ರೂ, ಇವರೆಲ್ಲ ಏನಂತಂದ ಹೇಳಿದ್ರೆ ಒಂದ್ ಕಡೆ ಆದ್ರೆ ಸ್ಟೂಡೆಂಟ್ ಏನಂತಂದ ಹೇಳಿದ್ರೆ ಡಿಫ್ರೆಂಟ್ ಆದ. ಆಡ್ ಒನ್ ಯಾವ್ದು ಇದ್ರೆ ಇಲ್ಲಿ ಅಂತ ಹೇಳ್ತೀವಿ, ಸ್ಟೂಡೆಂಟ್ ಅಂತ ಹೇಳ್ತೀವಿ. ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಸದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಚೂಸ್ ದ ಆಡ್ ಒನ್ ಫ್ರಮ್ ದಿ ಗಿವನ್ ಚಾಯ್ಸಸ್. ಇದರಲ್ಲಿ ಆಡ್ ಒನ್ ಯಾವ್ದು ಅಂತ ಕೇಳ್ತಾರ. ಸೊ ಇಲ್ಲಿ ಫಸ್ಟ್ ನಾವು ಓದ್ಬೇಕದನ್ನ, ಆಮೇಲೆ ಥಿಂಕ್ ಮಾಡ್ಬೇಕು. ಹಾಕ್ ಫಿಜನ್ ಅಂತ ಇದೆ. ಹಾಕ್ ಅಂತಂದ ಹೇಳಿದ್ರೆ ಏನು, ಒಂಥರ ಏನಂತಂದ್ರೆ ರಣಹದ್ದು ಅಂತಂದ ಹೇಳ್ತೀವಿ. ಆಮೇಲೆ ಫಿಜನ್ ಅಂತಂದ ಹೇಳಿದ್ರೆ ಪಾರಿವಾಳ. ನೋಡ್ರಿ, ರಣಹದ್ದು, ಪಾರಿವಾಳ. ನೆಕ್ಸ್ಟ್ ಲಯನ್, ಡಿಯರ್ ಅಂತ ಇದೆ. ಲಯನ್ ಅಂತಂದ ಹೇಳಿದ್ರೆ ಸಿಂಹ, ಡಿಯರ್ ಅಂತಂದ ಹೇಳಿದ್ರೆ ಜಿಂಕೆ ಅಂತಂದ ಹೇಳ್ತೀವಿ. ಅದಾದ ನಂತರ ಕವ್ವು, ಹೆಣ್ಣು ಅಂತಂದ ಹೇಳ್ತೀವಿ. ಕವ್ವು ಅಂತಂದ ಹೇಳಿದ್ರೆ ಆಕಳು, ಹೆಣ್ಣು ಅಂತಂದ ಹೇಳಿದ್ರೆ ಕೋಳಿ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ಕ್ಯಾಟು, ಮೌಸ್ ಅಂತ ಇದೆ. ಕ್ಯಾಟ್ ಅಂತಂದ ಹೇಳಿದ್ರೆ ಬೆಕ್ಕು, ಮೌಸ್ ಅಂತಂದ ಹೇಳಿದ್ರೆ, ಮೌಸ್ ಅಂದ್ರೆ ಏನು, ಇಲಿ ಅಂತಂದ ಹೇಳ್ತೀವಿ. ಇವಾಗ ನಾವು ಇದನ್ನ ಅಬ್ಸರ್ವ್ ಮಾಡಿದಾಗ ಏನಂತ ಹೇಳ್ತೀವಿ, ಬೆಕ್ ಏನ್ ಮಾಡತ್ತ, ಇಲಿಯನ್ ತಿನ್ನುತ್ತ. ಸೊ ಬೇಟೆ ಆಡೋದು, ಬೇಟೆ ಅಂದ್ರೆ ಅದಕ್ಕೆ ಆಹಾರ ಆಗೋದು. ಬೆಕ್ಕಿನ ಆಹಾರ ಏನು, ಇಲಿ ಅಂತಂದ ಹೇಳ್ತೀವಿ. ಆಮೇಲೆ ರಣಹದ್ದಿನ ಆಹಾರ ಯಾವುದು, ಪಾರಿವಾಳಗಳು ಅಂತ ಹೇಳ್ತೀವಿ. ರಣಹದ್ದಿನ ಅಂದ್ರೆ ಈಗ ಪಾರಿವಾಳಗಳನ್ನ ಹಾರಿಸಿ ಬಿಡ್ತಾರೆ ನೋಡ್ರಿ, ಅವಾಗ ರಣಹದ್ದುಗಳು ಯಾವ್ದು ಬರಬಾರ್ದು ಅಂತ ಹೇಳಿ ನೋಡ್ತಿರ್ತಾರೆ, ಒಂದು ಕಾಂಪಿಟೇಷನ್ ಏನೋ ಇರ್ತಿತ್ತು ನೋಡ್ರಿ. ಸೊ ರಣಹದ್ದು, ಪಾರಿವಾಳ. ಆಮೇಲೆ ಸಿಂಹ ಏನ್ ಮಾಡುತ್ತೆ, ಜಿಂಕೆ ಅಂತ ತಿನ್ನುತ್ತೆ. ಸೊ ಇವೆಲ್ಲ ಆಹಾರ ಆಯ್ತು. ಇನ್ನು ಆಕಳು, ಕೋಳಿ ತಿನ್ನುತ್ತೇನ್ರಿ? ಇಲ್ಲ ಅಲ್ಲ. ಸೊ ಇದೇನಾಯ್ತು ಅಂತಂದ ಹೇಳಿದ್ರೆ ಆಕಳು ಮತ್ತು ಕೋಳಿ ಅನ್ನೋದು ಏನಾಗತ್ತೆ ಅಂದ್ರೆ ಇವೆರಡು ಡಿಫ್ರೆಂಟ್ ಆಗಿಬಿಡ್ತಾವ. ಇಲ್ಲಿ ನಮ್ಗೆ ಆನ್ಸರ್ ಏನ್ ಬಂತು, ಕೌ ಇಷ್ಟು ಹೆನ್ ಅಂತಂದ ಹೇಳ್ತೀವಿ. ಅರ್ಥ ಆಯ್ತಾ ಇದೆಲ್ರಿಗೂ? ಎಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ ಇದೆ ನೋಡ್ರಿ, ಚೂಸ್ ದ ಆಡ್ ಒನ್ ಫ್ರಮ್ ದಿ ಗಿವನ್ ಚಾಯ್ಸಸ್. ಕೆಳಗಡೆ ಆಡ್ ಒನ್ ಯಾವುದು, ಯಾವ್ಯಾವುದು? ಹರಿದ್ವಾರ ಇದೆ, ಆಗ್ರಾ ಇದೆ, ವಾರಣಾಸಿ ಇದೆ, ಅಲಹಾಬಾದ್ ಇದೆ. ಸರ್ ಏನ್ ಸರ್ ಎಲ್ಲಾ ಸಿಟಿಗಳನ್ನ ಕೊಟ್ಟಿದಾರ, ನಮ್ಗೆ ಹೆಂಗ್ ಕಂಡು ಹಿಡಿಯೋದು ಸರ್, ಇದ್ರಲ್ಲಿ ಗೊತ್ತಾಗಂಗಿಲ್ಲ. ಸೊ ನಾನ್ ನಿಮ್ಗೆ ಹೇಳ್ತೀನಿ ನೋಡ್ರಿ, ಸೊ ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದೇನಂತಂದ ಹೇಳಿದ್ರೆ ಗಂಗಾ ನದಿ. ಗಂಗಾ ನದಿ ಮೇಲೆ ಫಸ್ಟ್ ಯಾವ್ದಿದೆ ಅಂತಂದ ಹೇಳಿದ್ರೆ ಹರಿದ್ವಾರ ಐತೆ. ಯಾವ್ದು? ಹರಿದ್ವಾರ. ಸೊ ಅದಾದ ನಂತರ ನೆಕ್ಸ್ಟ್ ಏನೈತೆ ಅಂತಂದ ಹೇಳಿದ್ರೆ ಇಲ್ಲಿ ಯಮುನಾ ನದಿ ಐತೆ. ಯಮುನಾ ನದಿ ಮೇಲೆ ಏನೈತೆ ಅಂತ ಹೇಳಿದ್ರೆ ಆಗ್ರಾ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಿದೆ ಅಂತಂದ ಹೇಳಿದ್ರೆ ಅಲಹಾಬಾದ್, ಗಂಗಾ ನದಿ ಮೇಲೆ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ವಾರಣಾಸಿ ಕೂಡ ಏನಂತಂದ ಹೇಳಿದ್ರೆ ಗಂಗಾ ನದಿ ಮೇಲೆ ಐತೆ. ಇವಾಗ ನೋಡ್ರಿ, ಇದು ಹರಿದ್ವಾರ ಯಾವ ನದಿ ಮೇಲೆ ಐತೆ, ಗಂಗಾ ನದಿ ಮೇಲೆ ಐತೆ. ಯಮುನಾ, ಇದು ಆಗ್ರಾ ಯಾವ್ದೈತೆ, ಯಮುನಾ ನದಿ ಮೇಲೆ. ವಾರಣಾಸಿ ಯಾವ ನದಿ ಮೇಲೆ, ಗಂಗಾ ನದಿ ಮೇಲೆ. ಅಲಹಾಬಾದ್ ಗಂಗಾ ನದಿ ಮೇಲೆ. ಸೊ ಇದ್ರಲ್ಲಿ ಈಕ್ವಲ್ ಇರೋದು ಯಾವ್ದು, ಡಿಫ್ರೆಂಟ್ ಆಗಿರೋದು ಯಾವ್ದು? ಎಸ್, ಆಗ್ರಾ ಏನಂತಂದ ಹೇಳಿದ್ರೆ ಯಮುನಾ ನದಿ ಮೇಲೆ ಇರೋದು ಡಿಫ್ರೆಂಟ್ ಆಗುತ್ತೆ, ಉಳಿದಿದ್ದೆಲ್ಲ ಗಂಗಾ ನದಿ ಮೇಲೆ ಇದಾವ. ಈ ತರ ಏನಂತಂದ ಹೇಳಿದ್ರೆ ನೀವು ಕ್ವಶನ್ಸ್ ಗಳನ್ನ ನೋಡ್ಕೋಬೇಕು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಏನಂತಂದ ಹೇಳಿದ್ರೆ 4 ಎಕ್ಸ್ಟ್ರಾ ಕ್ವಶನ್ಸ್ ಗಳಿಗೆ ಆನ್ಸರ್ ಸಿಕ್ತು. ಹರಿದ್ವಾರ ಯಾವ ನದಿಯ ದಡದಲ್ಲಿದೆ, ಆನ್ ದ ರಿವರ್ ಆಫ್ ಬ್ಯಾಂಕ್ ಅಂತ ಕೇಳಿದ್ರೆ ಯಾವ ರಿವರ್ ಬ್ಯಾಂಕ್ ಅಲ್ಲಿ ಇದೆ ಅಂದ್ರೆ ಗಂಗಾ ನದಿ ಮೇಲೆ. ಆಗ್ರಾ ಯಮುನಾ ನದಿ ಮೇಲೆ, ವಾರಣಾಸಿ ಗಂಗಾ ನದಿ ಮೇಲೆ, ಅಲಹಾಬಾದ್ ಗಂಗಾ ನದಿ ಮೇಲೆ. ಮತ್ತೆ ಈ ಒಂದ್ ಕ್ವಶನ್ ಡಿಸ್ಕಷನ್ ಮಾಡೋದ್ರಿಂದ ಮತ್ತೆ 4 ಪಾಯಿಂಟ್ಸ್ ಗಳು ನಿಮ್ಗೆ ರಿಪೀಟ್ ಆದವು. ಎಸ್. ನೆಕ್ಸ್ಟ್ ಒನ್ ನೋಡ್ರಿ, ಸೊ ಚೂಸ್ ದ ಆಡ್ ಒನ್ ಫ್ರಮ್ ದಿ ಗಿವನ್ ಚಾಯ್ಸಸ್. ಇದ್ರಲ್ಲಿ ಏನಂತ ಹೇಳಿದ್ರೆ ಆಡ್ ಆಗಿರೋದು ಯಾವುದು ಅಂತ ಕೇಳ್ತಾರೆ. WHO ಇದೆ, ಯುನೈಸೆಫ್ ಅಂತ ಇದೆ, ಸಾರ್ಕ್ ಅಂತ ಇದೆ, IMF ಅಂತ ಇದೆ. ನೀವ್ ಯಾರಾದ್ರೂ, ನಾನು ಹೇಳಿದ್ದೆ ಅಲ್ಲ ನಾವು ಡಿಸ್ಕಷನ್ ಮಾಡುವಾಗ, UNO ಬಗ್ಗೆ ಓದ್ರಪ್ಪ ಅಂತಂದ್ ಹೇಳಿದ್ದೆ. ನೀವ್ ಯಾರಾದ್ರೂ ಓದಿದ್ರೆ ಇದನ್ನ ನೀವು ಆರಾಮಾಗಿ
ಏನಂತಂದ್ರೆ ಆನ್ಸರ್ ಮಾಡ್ತೀವಿ. ಯು ಅನ್ನೋದು ಅಂಗಸಂಸ್ಥೆಗಳು ಬರ್ತಾವ. ಏನಂತಂದ್ರೆ ಹಲವಾರು ಅಂಗಸಂಸ್ಥೆಗಳು ಬರ್ತಾವ. ಅದರಲ್ಲಿ WHO ಬರುತ್ತಾ, ILO ಬರುತ್ತಾ, ಸೊ ಅದಾದ ನಂತರ ಯುನೈಸೆಫ್ ಅಂತಂದ್ ಬರುತ್ತಾ, ಅದಾದ ನಂತರ ನೆಕ್ಸ್ಟ್ IMF ಅಂತಂದ್ ಬರುತ್ತಾ, ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ನೋಡ್ರಿ, ಯುನೆಸ್ಕೋ ಅಂತಂದ್ ಬರುತ್ತೆ, ಯುನೆಸ್ಕೋ. ಸೊ ಅದಾದ ನಂತರ ಸೆಕ್ಯೂರಿಟಿ ಕೌನ್ಸಿಲ್ ಅಂತಂದ್ ಬರುತ್ತೆ. ಇವೆಲ್ಲ ಏನಂತ ಹೇಳಿದ್ರೆ UN ಸಂಬಂಧಪಟ್ಟಿದ್ದು. ಬಟ್ ಆದ್ರೆ ಸಾರ್ಕ್ ಅಂದ್ರೆ ಏನು? ಸಾರ್ಕ್ ಅಂತಂತ ಹೇಳಿದ್ರೆ ನಮ್ಮ ಭಾರತದ ಸುತ್ತಮುತ್ತಲಿನ ದೇಶಗಳು ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ 8 ದೇಶಗಳು ಸೇರಿ ಸೊ ಒಂದು ಆರ್ಗನೈಸೇಷನ್ ಸಂಸ್ಥೆ ಆಗಿರೋದು. ಬಟ್ ಆದ್ರೆ ಉಳಿದಿದ್ದು 3 ಸಂಸ್ಥೆಗಳು ಯಾವುದು? UN ಸಂಸ್ಥೆಗೆ ಸಂಬಂಧಪಟ್ಟಿದ್ದು, ಅಂದ್ರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿದ್ದು. ಇದ್ರ ಆಡ್ ಒನ್ ಯಾವ್ದಾಗತ್ತ? ಸಾರ್ಕ್ ಆಗತ್ತ. ಎಸ್, ಈ ತರ ನಾವು ಥಿಂಕ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಚೂಸ್ ದ ಆಡ್ ಒನ್ ಅಂತ ಇದೆ. ಹೀರಾಕೂಡ್, ಅದಾದ ನಂತರ ಕೃಷ್ಣ, ಗಂಗಾ, ಯಮುನಾ. ನೋಡ್ರಿ ಇದೇನಂತಂದ ಹೇಳಿದ್ರೆ ಹೀರಾಕೂಡ್ ಅನ್ನೋದು ಏನಂತಂದ ಹೇಳಿದ್ರೆ ಇದೊಂದು ಡ್ಯಾಮ್. ಎಸ್. ಸೊ ಅದಾದಂದ್ರೆ ಕೃಷ್ಣ ಏನಿದು? ರಿವರ್. ಗಂಗಾ ಏನಿದು? ಇದು ಕೂಡ ರಿವರ್, ನದಿ ಅಂತಂದ್ ಹೇಳ್ತೀವಿ. ಆಮೇಲೆ ಯಮುನಾ ಇದು ಕೂಡ ರಿವರ್. ಸೊ ಇಲ್ಲಿ ಮೂರೆಲ್ಲ ಒಂದದು. ಅದಾದ ನಂತರ ಇದೊಂದು ಸಪರೇಟ್ ಆಗಾಯ್ತು. ಈ ತರ ಬರ್ಕೋಬೇಕು ನೀವು. ಸೊ ಇದರಲ್ಲಿ ಆಡ್ ಒನ್ ಯಾವ್ದಾಗತ್ತ? ಡಿಫ್ರೆಂಟ್ ಆಗಿ ಆಗೋದಾಗತ್ತ ಹಿರಾಕೂಡ್ ಅಂತಂತ ಹೇಳ್ತೀವಿ. ಸೊ ಇಲ್ಲೇ ಬರ್ಕೊಡ್ರಿ, ಹಿರಾಕೂಡ್ ಯಾವ ನದಿ? ಇದು ನದಿಗೆ ಐತೆ? ಮಹಾನದಿಗೆ ಐತೆ. ಒಡಿಸ್ಸಾದಲ್ಲಿ ಬರುತ್ತೆ. ಯಾವ ರಾಜ್ಯದಲ್ಲಿ ಬರುತ್ತೆ? ಒಡಿಸ್ಸಾ ರಾಜ್ಯದಲ್ಲಿ ಬರುತ್ತೆ. ಆಮೇಲೆ ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು? ಕ್ವಶನ್ಸ್ ಗಳನ್ನ ಕೇಳ್ತಾರ. ಮಹಾಬಲೇಶ್ವರ ಅಂತಂದ ಹೇಳ್ತೀವಿ. ಮಹಾಬಲೇಶ್ವರ ತುಂಬಾ ಇಂಪಾರ್ಟೆಂಟ್ ಆಗತ್ತ, ಮಹಾಬಲೇಶ್ವರ. ಆಮೇಲೆ ಗಂಗಾ ನದಿಯಲ್ಲಿ ಅಂತಂದ ಹೇಳಿದ್ರೆ ಗಂಗೋತ್ರಿ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ಯಮುನಾ ನದಿಯಲ್ಲಿ ಅಂತಂದ ಹೇಳಿದ್ರೆ ಯಮನೋತ್ರಿ ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಸೊ ಅದಕ್ಕೆ ಹೇಳೋದು, ಯಾವ ಒಂದ್ ಸ್ವಲ್ಪನು ಓಡಿಸ್ಬಿಟ್ಟು ನೋಡಕ್ ಹೋಗ್ಬೇಡ್ರಿ ನನ್ ವಿಡಿಯೋಸ್. ಯಾಕಂತ ಹೇಳಿದ್ರೆ ಏನೇ ಹೇಳಿದ್ರು ಕೂಡ ಇನ್ಫಾರ್ಮೇಶನ್ ಇರುತ್ತೆ. ಸೊ ನೆಕ್ಸ್ಟ್ ಆಡ್ ಒನ್ ಯಾವ್ದಿದೆ ಅಂತ ಕೇಳಿದಾರೆ. ಜಪಾನು, ಚೀನಾ, ನೇಪಾಳ್, ಫ್ರಾನ್ಸ್ ಅಂತ ಇದೆ. ನಿಮ್ಗೆ ಏನ್ ಅರ್ಥ ಆಗತ್ತ ಮೊದಲು ಥಿಂಕ್ ಮಾಡ್ರಿ. ಸೊ ಮೊದಲು ಏನಂತಂದ ಹೇಳಿದ್ರೆ ನಾವು ಇವ್ ಏನದಾವ ಅಂತಂದ ಹೇಳಿದ್ರೆ ದೇಶಗಳಿದಾವ. ಇವೆಲ್ಲ ಏನಂತಂದ ಹೇಳಿದ್ರೆ ದೇಶಗಳಿದಾವ. ಜಪಾನ್ ದೇಶ, ಚೀನಾ ದೇಶ, ನೇಪಾಳ, ಫ್ರಾನ್ಸ್, ಇವೆಲ್ಲ ದೇಶಗಳು. ಮೊದಲು ಇವ್ ಎಲ್ಲೆಲ್ಲಿ ಬರ್ತಾವ ಅಂತ ನೋಡ್ಕೋಬೇಕು. ನೋಡ್ರಿ, ಈಗ ನಾನು ಸಿಂಪಲ್ ಆಗಿ ಟ್ರೈ ಮಾಡ್ತೀನಿ ಇದು ಹಾಕಕ್ಕೆ. ಡಯಾಗ್ರಾಮ್ ಹಾಕೋಣ, ನೋಡೋಣ, ಟ್ರೈ ಮಾಡೋಣ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಈ ಕಡೆ ಯುರಾಲ್ ಮೌಂಟೇನ್ಸ್ ಗಳು ಬರ್ತಾವ. ಇದು ಏನಂತಂದ ಹೇಳಿದ್ರೆ ಇದು ಏಷ್ಯಾ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ನಾವು ಯುರೋಪ್ ಅಂತಂದ್ ಕರಿತೀವಿ. ಇದು ಯುರೋಪ್ ಖಂಡ, ಇದು ಏಷ್ಯಾ ಖಂಡ. ಜಪಾನ್ ಎಲ್ಲಿ ಬರುತ್ತೆ ನೋಡ್ರಿ? ಜಪಾನ್ ಇಲ್ಲಿ ಬರುತ್ತೆ. ಇದೆಲ್ಲಿ ಅಂತಂದ ಹೇಳಿದ್ರೆ ಜಪಾನ್. ಸೊ ಅದಾದ ನಂತರ ಚೀನಾ ಎಲ್ಲಿ ಬರುತ್ತೆ? ಇದು ಚೀನಾ. ಇದು ಚೀನಾ. ಅದಾದ ನಂತರ ನೇಪಾಳ ಎಲ್ಲಿ ಬರುತ್ತೆ? ಇದು ನೇಪಾಳ ಇಲ್ಲಿ ಬರುತ್ತೆ. ಆಮೇಲೆ ಫ್ರಾನ್ಸ್ ಎಲ್ಲಿ ಬರುತ್ತೆ? ಫ್ರಾನ್ಸ್ ಈ ಕಡೆ ಬರುತ್ತೆ. ಇಲ್ಲಿ ಡಿಫ್ರೆಂಟ್ ಆಗಿರೋದು ಯಾವುದು? ಸೊ ಈ ಮೊದಲಿನ 3 ಜಪಾನು, ಚೀನಾ, ಅದಾದ ನಂತರ ನೇಪಾಳ, ಇವೆಲ್ಲ ಎಲ್ಲಿದಾವ ಅಂತಂದ ಹೇಳಿದ್ರೆ ಏಷ್ಯಾ ಖಂಡದೊಳಗ ಅದಾವ. ಸೊ ಅದಾದ ನಂತರ ಫ್ರಾನ್ಸ್ ಎದ್ರೊಳಗೈತೆ ಅಂತಂದ ಹೇಳಿದ್ರೆ ಯುರೋಪ್ ಖಂಡದೊಳಗೈತೆ. ಇಲ್ಲಿ ಡಿಫ್ರೆಂಟ್ ಆಗಿರೋದು ಯಾವುದು? ಎಸ್, ಡಿಫ್ರೆಂಟ್ ಆಗಿರೋದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಫ್ರಾನ್ಸ್ ಅಂತಂದ ಹೇಳ್ತೀವಿ. ಎಸ್, ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಒನ್ ಇದೆ. ಚೂಸ್ ದ ಆಡ್ ಒನ್ ಫ್ರಮ್ ದಿ ಗಿವನ್ ಚಾಯ್ಸಸ್. ಇದರಲ್ಲಿ ಕೆಳಗಡೆ ಇರೋದ್ರಲ್ಲಿ ಆಡ್ ಒನ್ ಯಾವುದು? ಡಿಫ್ರೆಂಟ್ ಆಗಿರೋದು ಯಾವುದು? ಆಕ್ಸಿಜನ್, ಲೈಫ್. ಆಕ್ಸಿಜನ್ ಅಂತಂದ ಹೇಳಿದ್ರೆ ಆಮ್ಲಜನಕ. ಲೈಫ್ ಅಂತಂದ ಹೇಳಿದ್ರೆ ಜೀವ. ಅಂದ್ರೆ ಜೀವನ ಉಳಾಕ ನಾವು ಜೀವಿಸ್ಬೇಕಂತ ಹೇಳಿದ್ರೆ ಆಕ್ಸಿಜನ್ ಬೇಕಾಗತ್ತ. ಆಯಿಲ್ ಅಂತಂದ ಹೇಳಿದ್ರೆ ಎಣ್ಣೆ ಅಂತಂದ ಹೇಳ್ತೀವಿ. ಲ್ಯಾಂಪ್ ಅಂತಂದ ಹೇಳಿದ್ರೆ ದೀಪ ಅಂತಂದ ಹೇಳ್ತೀವಿ. ದೀಪ ಉರಿಬೇಕಂದ್ರೆ ಎಣ್ಣೆ ಬೇಕು ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಪವರ್ ಅಂತಂದ ಹೇಳಿದ್ರೆ ಪವರ್ ಅಂತಂದ ಹೇಳಿದ್ರೆ ಒಂಥರ ಶಕ್ತಿನೋ ಏನಾದ್ರು ಸಾಮರ್ಥ್ಯನೋ ಏನೋ ಅಂತ ಅನ್ಕೊಟ್ರಿ, ಪವರ್. ಸೊ ಅದಾದ ನಂತರ ಮಷಿನ್ ಅಂತಂದ ಹೇಳಿದ್ರೆ ಮಷಿನ್ ಅಂತ ಅನ್ಕೊಟ್ರಿ. ಮಷಿನ್ ಅಂತಂದ ಹೇಳಿದ್ರೆ ಯಂತ್ರ ಅಂತ ಅನ್ಕೊಟ್ರಿ. ಯಂತ್ರ ತಿರುಗಬೇಕಂತಂದ ಹೇಳಿದ್ರೆ ನಮ್ಗೆ ಏನ್ ಬೇಕು? ಪವರ್ ಬೇಕು ಅಂತಂದ ಹೇಳ್ತೀವಿ. ನೆಕ್ಸ್ಟ್ ವಾಟರ್ ಅಂತಂದ ಹೇಳಿದ್ರೆ ನೀರು. ಸೊ ಅದಾದ ನಂತರ ಟ್ಯಾಪ್ ಅಂತಂದ ಹೇಳಿದ್ರೆ ನಳ ಅಂತಂದ ಹೇಳ್ತೀವಿ. ನೋಡ್ರಿ, ಜೀವ ಉಳಿಬೇಕಂತ ಹೇಳಿದ್ರೆ ಆಮ್ಲಜನ ಬೇಕು. ದೀಪ ಉರಿಬೇಕಂತ ಹೇಳಿದ್ರೆ ಎಣ್ಣೆ ಬೇಕು. ಅದಾದ ನಂತರ ಯಂತ್ರ ರನ್ ಆಗ್ಬೇಕಂತ ಹೇಳಿದ್ರೆ ಪವರ್ ಬೇಕು. ಅಂದ್ರೆ ಇಲ್ಲೆಲ್ಲ ಏನಿದೆ ಅಂದ್ರೆ ಒಂಥರ ಮೆಕ್ಯಾನಿಸಮ್, ಜೀವನ ನಡೆದಂಗ ಇರುತ್ತೆ. ಅಂದ್ರೆ ಒಂಥರ ಜೀವನ ಕೊಟ್ಟಂಗ ಅದಕ್ಕೆ. ಬಟ್ ಆದ್ರೆ ಇಲ್ಲಿ ನಳ ಅಂತ ಇದೆ, ನೀರು ಅಂತ ಇದೆ. ನಳ ಆನ್ ಮಾಡ್ರೆ ನೀರ್ ಬರುತ್ತೆ. ಬಟ್ ಆದ್ರೆ ಇಲ್ಲಿ ಏನು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಇದು. ನೀರು ಮತ್ತು ನಳಕ್ಕೇನೋ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಈ ಮೇಲ್ಗಡೆ ಹೆಂಗಿದೆಯಲ್ಲ ಈ ತರ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಡಿಫ್ರೆಂಟ್ ಆಗಿರೋದು ಯಾವ್ದು ಅಂತಂದ ಹೇಳ್ತೀವಿ? ವಾಟರ್ ಅಂಡ್ ಟ್ಯಾಪ್ ಅಂತಂದ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಚೂಸ್ ದಿ ಆಡ್ ಒನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಜಪಾನ್ ಏನಿದೆ ಅಂತಂದ ಹೇಳಿದ್ರೆ ಎನ್ ಅಂತ ಇದೆ. ಕುವೈತ್ ಏನಿದೆ ಅಂತಂದ ಹೇಳಿದ್ರೆ ದಿನಾರ್ ಅಂತ ಇದೆ. ಇಂಡಿಯಾ ಏನಿದೆ ಅಂತಂದ ಹೇಳಿದ್ರೆ ರುಪಿ ಅಂತ ಇದೆ. ಆಸ್ಟ್ರೇಲಿಯಾ ಏನಿದೆ ಅಂತ ಹೇಳಿದ್ರೆ ಪಾಂಡ್ ಇದೆ. ಇದೇನ್ ನಿಮ್ಗೆ ಅಂತಂದ ಹೇಳಿದ್ರೆ ಇದು ಹೋಮ್ ವರ್ಕ್. ಇದನ್ನ ನೀವು ಮಾಡ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ ಕ್ವಶನ್. ಚೂಸ್ ದಿ ಆಡ್ ಒನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಕೇಳಿದ್ರೆ ವೈಟ್ ಟು ಬ್ಲ್ಯಾಕ್. ವೈಟ್ ಅಂತಂದ ಹೇಳಿದ್ರೆ ಬಿಳಿ, ಬ್ಲ್ಯಾಕ್ ಅಂತಂದ ಹೇಳಿದ್ರೆ ಕಪ್ಪು ಬಣ್ಣ, ಬಿಳಿ ಕಪ್ಪು. ಇದು ಒಂದ್ರ ಮೇಲೆ ಗೊತ್ತಾಗಂಗಿಲ್ಲ. ನೆಕ್ಸ್ಟ್ ಇನ್ನೊಂದು ನೋಡ್ಬೇಕು. ನೈಟ್ ಅಂತಂದ ಹೇಳಿದ್ರೆ ರಾತ್ರಿ,
ಡೇ ಅಂತಂದ ಹೇಳಿದ್ರೆ ಹಗಲು. ಓಕೆ, ಎರಡು ಕೊಟ್ಟಿದ್ದಾನೆ ಅಂತಂದ್ರೆ ಅಪೋಸಿಟ್ ಕೊಟ್ಟಿದ್ದಾನೆ. ಬಿಳಿದ ಅಪೋಸಿಟ್ ಏನು ಕಪ್ಪು, ರಾತ್ರಿದ ಅಪೋಸಿಟ್ ಏನು ಹಗಲು ಅಂತ ಕೊಟ್ಟಿದ್ದಾನೆ. ಡಾರ್ಕ್ ಅಂತಂದ ಹೇಳಿದ್ರೆ ಕತ್ಲು, ಡಾರ್ಕ್ ಅಂತಂದ ಹೇಳಿದ್ರೆ ಕತ್ಲು. ಲೈಟ್ ಅಂತಂದ ಹೇಳಿದ್ರೆ ಬೆಳಕು, ಕತ್ಲು ಬೆಳಕು, ಇದು ಅಪೋಸಿಟ್ ಆಯ್ತು. ಅದಾದ ಸನ್ ಅಂತಂದ ಹೇಳಿದ್ರೆ ಸೂರ್ಯ, ಮೂನ್ ಅಂತಂದ ಹೇಳಿದ್ರೆ ಚಂದ್ರ. ಓಕೆ, ಇವು ಎರಡು ಅಪೋಸಿಟ್ ಅಲ್ಲ. ಇವೆರಡು ಏನಂತಂದ ಹೇಳಿದ್ರೆ ಅಪೋಸಿಟ್ ಅಲ್ಲ. ಇವೆರಡು ಏನಂತಂದ ಹೇಳಿದ್ರೆ ಆಕಾಶ ಕಾಯಗಳು. ಇವೆರಡನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆಕಾಶ ಕಾಯಗಳು ಅಂತಂದ್ ಕರಿತೀವಿ, ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ಡಿಫ್ರೆಂಟ್ ಆಗಿರೋದು ಯಾವ್ದಂತ ಹೇಳಿದ್ರೆ ಸನ್ ಅಂಡ್ ಮೂನ್ ಅಂತಂದ್ ಹೇಳ್ತೀವಿ. ಸೊ ಇದಾಯ್ತಾ. ಇದಾದ ನಂತರ ನೆಕ್ಸ್ಟ್ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಇವಾಗ ನಾವು ಹಿಂಗ್ ಬರ್ಕೋಬೇಕು. ಸೊ ನಾನು ಇಲ್ಲಿ ಬರಿತೇನೆ ನೋಡ್ರಿ, SCD ಕಾಮ, ಅದಾದ ನಂತರ TEF ಅಂತ ಕೊಟ್ಟಿದ್ದಾನ, ಕಾಮ UGH ಅಂತ ಕೊಟ್ಟಿದ್ದಾನ. ಇಷ್ಟ ಏನಂತ ಹೇಳಿದ್ರೆ ಕೊಟ್ಟಿದ್ದಾನ, ಮುಂದಿನ ವರ್ಡ್ ಯಾವುದು ಅಂತ ಕ್ವಶನ್ ಕೇಳಿದಾನ. ಸೊ ಈ ತರ ABCD ಅಂತ ಹಿಂಗ್ ಕೊಟ್ರ ಅಂತಂದ್ ಹೇಳಿದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ABCDEFGHIJKLMNOPQRSTUVWXYZ ಅಂತಂದ್ ಹೇಳಿ ಅಲ್ಫಾಬೆಟ್ಸ್ ಗಳನ್ನ ಒಂದ್ ಕಡೆ ಲೈನ್ ಆಗಿ ಬರ್ಕೊಬೇಕು, ಕಂಪಲ್ಸರಿ ಲೈನ್ ಆಗಿ ಬರ್ಕೊಬೇಕು. ನನ್ ಪ್ಲೇಸ್ ಸಾಲ್ತಿಲ್ಲ ಅಂತ ಹೇಳಿ ಈ ತರ ನಾನು ಇಮೇಜ್ ಕೊಟ್ಟಿದ್ದೀನಿ, ಬಟ್ ಫುಲ್ ಲೈನ್ ಅಲ್ಲಿ ಬರ್ಕೊಬೇಕು. ಇಲ್ಲಿ ನೋಡ್ರಿ, ಮೊದಲು ಫಸ್ಟ್ ವರ್ಡ್ ಅನ್ನ, ಅದಾದ ನಂತರ ಸೆಕೆಂಡ್ ವರ್ಡ್ ಅನ್ನ ತಗೊಳ್ಳೋದು, ಫಸ್ಟ್ ವರ್ಡ್ ಮತ್ತು ಸೆಕೆಂಡ್ ವರ್ಡ್ ಅನ್ನ ತಗೊಂಡಾಗ ಇಲ್ಲಿ ಏನ್ ನೋಡ್ರಿ, ಫಸ್ಟ್ ಇದ್ರದ್ದು ಫಸ್ಟ್ ಸ್ಥಾನ, ಆಮೇಲೆ ಇದ್ರದ್ದು ಫಸ್ಟ್ ಸ್ಥಾನವನ್ನ ಥಿಂಕ್ ಮಾಡೋದು, ಆಮೇಲೆ ಇದ್ರದ್ದು ಎರಡನೇ ಸ್ಥಾನವನ್ನ, ಇದ್ರದ್ದು ಎರಡನೇ ಸ್ಥಾನವನ್ನ, ಇದ್ರದ್ದು ಮೂರನೇದು, ಇದ್ರದ್ದು ಮೂರನೇ ವರ್ಡ್, ಯಾಕಂದ್ರೆ ಎಲ್ಲ ಮೂರ್ ವರ್ಡ್ಸ್ ಗಳಿದಾವ. ಸೊ ಇಲ್ಲಿ ಏನಂತ ಹೇಳಿದ್ರೆ ಇದು ಕೂಡ ಇದ್ರ ಪ್ಲೇಸ್ ಗಳು ಏನಾಗ್ತಾವ ಅಂದ್ರೆ 1 2 3 ಆಗ್ತಾವ. ಇವಾಗ ನೋಡ್ರಿ, ಎಸ್ ಇದ್ದದ್ ಏನಾಗತ್ತ ಅಂತಂದ ಹೇಳಿದ್ರೆ ಮುಂದಿನ ವರ್ಡ್ ಹೋಗಿ ಟಿ ಆಗತ್ತ. ಎಸ್ ಇದ್ದದ್ ಏನಾಗತ್ತ ಇಲ್ಲಿ ನೋಡ್ರಿ, ಟಿ ಆಗತ್ತ, ಅಂದ್ರೆ +1 ಆಯ್ತು. ಇಲ್ಲಿ ಏನಾಯ್ತು ಅಂತಂದ ಹೇಳಿದ್ರೆ +1 ಮಾಡಿದಾರ. ಸೊ ಅದಾದಂದ್ರೆ ನೋಡ್ರಿ, ನೆಕ್ಸ್ಟ್ ನಾನು ಪೆನ್ ಬೇರೆ ತಗೊಂತೀನಿ ರೀ, ಈಸಿಯಾಗಿ ಅರ್ಥ ಆಗ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂತಂದ ಹೇಳಿದ್ರೆ ಸಿ ಇದ್ದದ್ ಏನಾಗಿದೆ ಅಂತ ಹೇಳಿದ್ರೆ ಇ ಆಗಿದೆ. ಸಿ ಇದ್ದದ್ ಏನಾಗೈತೆ ಅಂತಂದ್ರೆ ಇ ಆಗೈತೆ. 1 ಪ್ಲೇಸ್ 2 ಪ್ಲೇಸ್ ಅಂದ್ರೆ +2 ಮಾಡಿದಾನ. ಎಸ್, ಕರೆಕ್ಟಾ. ಅದಾದ ನಂತರ ಡಿ ಇದ್ದದ್ ಏನಾಗೈತೆ ಅಂತ ಹೇಳಿದ್ರೆ ಎಫ್ ಆಗೈತೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ರಿ, ಡಿ ಇದ್ದದ್ ಏನಾಗೈತೆ ಅಂತ ಹೇಳಿದ್ರೆ ಎಫ್ ಆಗೈತೆ, ಅಂದ್ರೆ +1 +2. ಮತ್ತೆ ಇಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ 2 ಮಾಡಿದಾನ. 1 ಪ್ಲೇಸ್ 2ನೇ ಪ್ಲೇಸ್ ಹೋಗಿದಾನ, ಅಂದ್ರೆ ಇಲ್ಲಿ +2 ಮಾಡಿದಾನ. ಕರೆಕ್ಟಾ. ಓಕೆ, ಇದನ್ನ ಚೆಕ್ ಮಾಡಿದ್ವಿ. ಇನ್ ನೆಕ್ಸ್ಟ್ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಯಾವ ತರ ಚೆಕ್ ಮಾಡ್ಬೇಕು, ಸೇಮ್ ಅದೇ ತರ ಚೆಕ್ ಮಾಡೋಣ. ಇವಾಗ ಈ ಬ್ರ್ಯಾಕ್ ಅಂತ ತಗೊಂತೀನಿ. ಟಿ ಇದ್ದದ್ ಏನಾಗೈತೆ ಅಂತ ಹೇಳಿದ್ರೆ ಇಲ್ಲಿ ಈ ವರ್ಡ್ ಇದು ಮಾಡ್ಬೇಕು. ಟಿ ಇದ್ದದ್ ಏನಾಗೈತೆ ಯು ಆಗೈತೆ. ಟಿ ಇದ್ದದ್ ಏನಾಗೈತೆ ಇಲ್ಲಿ ಎಲ್ಲೈತಿ, ಟಿ ಇದ್ದದ್ ಯು ಆಗೈತೆ. ಇಲ್ಲಿ ಏನ್ ಮಾಡಿದಾನ, +1 ಮಾಡಿದಾನ. ಕರೆಕ್ಟಾ, +1 ಮಾಡಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ. ಎಸ್, ಇದೇ ತರ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಇದ್ದಿದ್ದು ಏನಾಗಿದೆ ಅಂದ್ರೆ ಇ ಇದ್ದದ್ ಜಿ ಆಗಿದೆ. ಇ ಐತೆ, ಅದಾದ ನಂತರ ಜಿ ಆಗೈತೆ. ಜಿ ಇದ್ದದ್ 1 ಪ್ಲೇಸ್ 2 ಪ್ಲೇಸ್ ಆಗೈತೆ, +2 ಮಾಡಿದಾನೆ. 2 ಪ್ಲೇಸ್ ಜಂಪ್ ಆಗೈತೆ, +2 ಆಗೈತೆ. ಎಸ್, ಕರೆಕ್ಟಾ, +2. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಒಂದ್ ನಿಮಿಷ ರೀ. ಸೊ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಎಫ್ ಇದ್ದದ್ ಎಚ್ ಆಗೈತೆ. ಎಫ್ ಇದ್ದದ್ ಏನಾಗೈತೆ ಅಂದ್ರೆ ಜಿ, ಅದಾದ ನಂತರ ನೆಕ್ಸ್ಟ್ ಎಚ್ ಬಂದೈತೆ. ಅಂದ್ರೆ ಇದು ಒಂದು +1 +2 ಎರಡು ಸ್ಥಾನಗಳನ್ನ ಮತ್ತೆ ಏನಾಗೈತೆ ಅಂತ ಹೇಳಿದ್ರೆ ಮುಂದಾಕಿದಾನ. ಅಂದ್ರೆ ಇವಾಗ ನಮ್ಗೆ ಏನ್ ಬಂತಂತ ಹೇಳಿದ್ರೆ ನಮ್ಗೆ ಈಗ ಆನ್ಸರ್ ಬರುತ್ತೆ ನೋಡ್ರಿ. ನಮ್ದು ಮುಂದಿಂದು ವರ್ಡ್ ಹೆಂಗಿರ್ಬೇಕಂತಂದ ಹೇಳಿದ್ರೆ ಯು ಇದ್ದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು +1 ಮಾಡ್ಬೇಕು. ಯು ಏನ್ ವರ್ಡ್ ಐತಲ್ಲ, ಸೊ ಅದಕ್ಕೆ ನಾವು +1 ಮಾಡಿದ್ರೆ ಒಂದ್ ವರ್ಡ್ ಬರುತ್ತೆ. ಯು ಇದ್ದಕ್ಕೆ ನಾವು +1 ಮಾಡಿದ್ರು ಅಂತ ಹೇಳಿದ್ರೆ ಏನಾಗತ್ತ, +1 ಮಾಡಿದ್ರೆ ವಿ ಬರುತ್ತ. ವಿ ಬಂತ. ಸೊ ಅದಾದ ನಂತರ ನೆಕ್ಸ್ಟ್ ವರ್ಡ್ ಏನಿದೆ ಅಂತ ಹೇಳಿದ್ರೆ +2 ಮಾಡಿದಾರೆ. ನೆಕ್ಸ್ಟ್ ವರ್ಡ್ ಎರಡನೇ ವರ್ಡ್ ಏನ್ ಮಾಡಿದಾರೆ +2 ಮಾಡಿದಾರೆ. +2 ಮಾಡ್ರ ನೋಡೋಣ. ಜಿ ಇದ್ದದ್ದು ಏನಾಗ್ಬೇಕಂದ್ರೆ +2 ಆಗ್ಬೇಕು. ಜಿ ಇದ್ದದ್ದು +2 ಅಂದ್ರೆ, ಸೊ ಜಿ ಇದ್ದದ್ದು ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ +1 ಇಲ್ಲಿ ಬರುತ್ತೆ, +2 ಐ ಬರುತ್ತೆ. +2 ಏನಂತ ಹೇಳಿದ್ರೆ 2 ಸ್ಥಾನ ಐ ಬರುತ್ತೆ, ವಿ ಐ ಅಂತ ಬಂತು. ಎಸ್, ಅದಾದ ನಂತರ ಎಚ್ ಇದ್ದದ್ದು ಏನಾಗೈತೆ ಅಂದ್ರೆ ಮತ್ತೆ +2 ಆಗೈತೆ. ಎಚ್ ವರ್ಡ್ ಏನಂತ ಹೇಳಿದ್ರೆ ಅದಕ್ಕೆ 2 ಕೂಡಿಸಿದಾರ, ಮತ್ತೆ 2 ಸ್ಥಾನ ದೂರ ಹೋಗ್ಬೇಕು. ಎಚ್ ಇದ್ದು 1 ಸ್ಥಾನ 2 ಸ್ಥಾನ, +2 ಅಂತ ಹೇಳಿದ್ರೆ ಜೆ ಆಗತ್ತೆ. ನಮ್ಗೆ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿದ್ರೆ VIJ ಅಂತ ಬರುತ್ತೆ. ಏನ್ ಬರುತ್ತೆ, VIJ ಅಂತ ಬರುತ್ತೆ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ. ಎಸ್, ಅರ್ಥ ಆಯ್ತು ಅಂದ್ರೆ ಓಕೆ. ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಇದಾವ, ಟೆನ್ಷನ್ ತಗೋಬಿಡ್ರಿ, ಇನ್ನೂ ಸಿಕ್ಕಾಪಟ್ಟೆ ಇದಾವ. ಸೊ ಒಂದ್ ನಿಮಿಷ ಇರಿ. ಎಸ್, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ಇದನ್ನ ನಾನು ಸ್ವಲ್ಪ ದೊಡ್ಡದಾಗಿ ತಗೊಂಡಿದ್ದೀನಿ. ಈ ತರ ಕ್ವಶನ್ಸ್ ಕೇಳಲ್ಲ, ಮೇಲ್ಗಡೆ ಕ್ವಶನ್ ಕೇಳಿದಾರಲ್ಲ ಆ ತರ ಮಾತ್ರ ಕ್ವಶನ್ಸ್ ಕೇಳ್ತಾರ. ಸೊ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ನಾವು ಚೆಕ್ ಮಾಡೋದು, ಇದ್ರಲ್ಲಿ ಯಾವ್ದು ತಪ್ಪಾಗೈತೆ ಅಂತ ಚೆಕ್ ಮಾಡೋದು. ಯಾಕಂದ್ರೆ ನನಗೆ ಇಲ್ಲಿ ತುಂಬಾ ಟೈಮ್ ಸಿಗುತ್ತಲ್ಲ, ಸೊ ಅದಕ್ಕೋಸ್ಕರ ಇದನ್ನ ನಾನು ಯೂಸ್ ಮಾಡಿದೀನಿ. ಫಸ್ಟ್ ಒನ್ ತಗೊಳ್ರಿ. ಫಸ್ಟ್ ಒನ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಡ್ ಅನ್ನ ನಾವು ಬರಿಬೇಕು. ಇಲ್ಲೇ ತಗೊಳ್ರಿ, ನೆಕ್ಸ್ಟ್ ವರ್ಡ್ ಅನ್ನ ನಾನು ಬರಿಬೇಕು ಇವಾಗ. ಸೊ ಈ ಕ್ವಶನ್ ಅನ್ನು ಚೇಂಜ್ ಮಾಡಿ ನೆಕ್ಸ್ಟ್ ವರ್ಡ್ ಅನ್ನ ಬರಿಬೇಕಂತಂದ ಐತೆ. ಈಗ ಫಸ್ಟ್ ತಗೊಳ್ರಿ, ADH ಅಂತ ಇದೆ. ಸೊ ಅದನ್ನ ನೆಕ್ಸ್ಟ್ ಏನ್ ಬರ್ದಾರ ಅಂತಂದ ಹೇಳಿದ್ರೆ BEI ಅಂತ ಬರ್ದಾನ. ಸೊ ಇಲ್ಲ ಅಂತಂದ ಹೇಳಿದ್ರೆ ಸರ್ ನಮ್ಗೆ ಈ ತರ ಏನೋ ಕನ್ಫ್ಯೂಸ್ ಆಯ್ತು ಸರ್, ಇದಕ್ಕಿಂತ ಕನ್ಫ್ಯೂಸ್ ಆಗೈತೆ. ಸೊ ನೆಕ್ಸ್ಟ್ ನಾವ್ ಹೆಂಗ್ ಬರೋದು ಸರ್ ಅಂತಂದ ಹೇಳಿದ್ರೆ ಈ ತರ ಬರ್ಕೊಡ್ರಿ, ADH ಐತೆ.
ಸೊ ಅದಾದ ನಂತರ ನೆಕ್ಸ್ಟ್ ಅದನ್ನ ಏನ್ ಬರ್ತಾರ ಅಂತ ಹೇಳಿದ್ರೆ BEI ಅಂತಂದ್ ಬರ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ತಾರ ಅಂತ ಹೇಳಿದ್ರೆ CFJ ಅಂತಂದ್ ಬರ್ದಿದಾರ. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ದಾರ ಅಂತ ಹೇಳಿದ್ರೆ DGK ಅಂತಂದ್ ಬರ್ದಿದಾರ. ಎಸ್ ಬರ್ದಿದಾರ. ಸೊ ಇವಾಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಚೇಂಜ್ ಮಾಡ್ತೀನಿ ರೀ. ಎ ಇದ್ದಿದ್ ಏನ್ ಬರ್ತಾರ ಅಂತ ಹೇಳಿದ್ರೆ ಬಿ ಅಂತಂದ್ ಬರ್ತಾರ. ಎ ಇದ್ದಿದ್ ಏನ್ ಬರ್ತಾರ ಬಿ ಅಂತಂದ್ ಬರ್ತಾರ. ಇಲ್ಲಿ +1 ಸ್ಥಾನವನ್ನ ಜಾಸ್ತಿ ಮಾಡಿದಾರ. +1 ಅಂತ ಬರ್ಕೊಟ್ಟು. ಅದಾದ ನಂತರ ಡಿ ಇದ್ದಿದ್ ಏನಾಗೈತೆ ಅಂತ ಹೇಳಿದ್ರೆ ಇ ಆಗೈತೆ. ಡಿ ಇದ್ದಿದ್ ಏನಾಗೈತೆ ಇ ಆಗೈತೆ. ಇಲ್ಲಿ ಕೂಡ ಏನ್ ಮಾಡಿದಾರ +1 ಸ್ಥಾನವನ್ನ ಜಾಸ್ತಿ ಮಾಡಿದಾರ. ಸೊ ಅದಾದ ನಂತರ ಎಚ್ ಇದ್ದಿದ್ ಏನಾಗೈತೆ ನೋಡ್ರಿ, ಎಚ್ ಇದ್ದಿದ್ದು ಐ ಆಗೈತೆ. ಇಲ್ಲಿ ಕೂಡ +1 ಅನ್ನ ಜಾಸ್ತಿ ಮಾಡಿದಾರ. ಸ್ಥಾನ ಒಂದ್ ಪ್ಲೇಸ್ ಜಾಸ್ತಿ ಆಗೈತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ವರ್ಡ್ ಏನಿದೆ BEI ಇದ್ದಿದ್ದು CFJ ಅಂತ ಬರ್ದಾರಲ್ಲ, ಬಿ ಇದ್ದಿದ್ದು ಏನಾಗೈತೆ ಸಿ ಆಗೈತೆ. ಬಿ ಇದ್ದಿದ್ದು ಏನಾಗೈತೆ ಸಿ ಆಗೈತೆ. +1 ಮಾಡಿದಾರ ಅಂದ್ರೆ +1 ಸ್ಥಾನ ಜಾಸ್ತಿ ಆಗೈತೆ. ಇ ಇದ್ದಿದ್ದು ಏನಾಗೈತೆ ಎಫ್ ಆಗೈತೆ. ಇ ಇದ್ದಿದ್ದು ಎಫ್ ಆಗೈತೆ ಅಂದ್ರೆ +1 ಸ್ಥಾನ ಜಾಸ್ತಿ ಆಗೈತೆ. ಐ ಇದ್ದಿದ್ದು ಏನಾಗಿದೆ ಜೆ ಆಗಿದೆ. ಐ ಇದ್ದಿದ್ದು ಏನಾಗೈತೆ ಅಂತ ಜೆ ಆಗೈತೆ ಅಂತ ಹೇಳಿದ್ರೆ +1 ಸ್ಥಾನ ಜಾಸ್ತಿ ಆಗೈತೆ. ನೆಕ್ಸ್ಟ್ ವರ್ಡ್ ಸಿ ಇದ್ದಿದ್ದು ಏನಾಗೈತೆ ಡಿ ಆಗೈತೆ. +1 ಸ್ಥಾನವನ್ನ ಜಾಸ್ತಿ ಮಾಡಿದಾರೆ. ಎಫ್ ಇದ್ದಿದ್ದು ಏನಾಗೈತೆ ಜೆ ಆಗೈತೆ. ಎಫ್ ಇದ್ದಿದ್ದು ಏನಾಗೈತೆ ಸಾರಿ ಎಫ್ ಇದ್ದಿದ್ದು ಜಿ ಆಗೈತೆ. ಜಿ +1 ಸ್ಥಾನವನ್ನ ಮಾಡಿದಾರೆ. ಜೆ ಇದ್ದಿದ್ದು ಏನಾಗೈತೆ ಕೆ ಆಗೈತೆ. ಜೆ ಇದ್ದಿದ್ದು ಕೆ ಆಗೈತೆ. ಎಲ್ಲಾ ಕಡೆ ಏನಂತಂದ್ರೆ ಒಂದೊಂದು ಸ್ಥಾನವನ್ನ ಜಾಸ್ತಿ ಮಾಡಿದಾರ. ಅಂದ್ರೆ ಇದು ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ನಮ್ಗೆ ಏನ್ ಬೇಕು ಈಗ ನಾವು ಮುಂದಿನ ವರ್ಡ್ ಕಂಡಿಡ್ಬೇಕು. ಮುಂದಿನ ವರ್ಡ್ ಕಂಡಿಡ್ರಿ. DGK ಇದೆಯಲ್ಲ ಅದ್ರ ಮುಂದಿನ ವರ್ಡ್ ಏನ್ ಬರುತ್ತೆ. ಸೊ ಎಲ್ಲದಕ್ಕೂ ಏನಂತಂದ ಹೇಳಿದ್ರೆ ಆಯಾ ಸ್ಥಾನಗಳು ಏನಂತಂದ ಹೇಳಿದ್ರೆ ಎಷ್ಟೆಷ್ಟು ಅಂದ್ರೆ ಆಯಾ ಪ್ಲೇಸ್ ಗಳಿಗೆ ಎಷ್ಟೆಷ್ಟು ಸ್ಥಾನಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗಿದ್ದಾರೆ. ಡಿ ಇದ್ದದ್ದು ಎಷ್ಟು ಸ್ಥಾನ ಜಾಸ್ತಿ ಮಾಡಿದಾರೆ ಅಂದ್ರೆ ಒಂದು ಸ್ಥಾನವನ್ನ ಜಾಸ್ತಿ ಮಾಡಿದ್ರೆ ಡಿ ಇದ್ದದ್ದು ಏನಾಗುತ್ತೆ ಇ ಆಗತ್ತೆ. ಎಸ್ ಅದಾದ ನಂತರ ಜಿ ಕೆ ಏನ್ ಮಾಡಿದಾರೆ ಅಂದ್ರೆ ಒಂದು ಪ್ಲಸ್ ಮಾಡಿದಾರ ಸ್ಥಾನವನ್ನ. ಜಿ ಇದ್ದದ್ದು ಏನಾಗ್ಬೇಕು ಜಿ ಇದ್ದದ್ದು ಏನಾಗ್ಬೇಕು ಎಚ್ ಆಗ್ಬೇಕು. ಎಸ್ ಸೊ ಅದಾದ ನಂತರ ಕೆ ಇದ್ದದ್ದು ಏನಾಗ್ಬೇಕು ಎಲ್ ಆಗ್ಬೇಕು. ಅಂದ್ರೆ ಆನ್ಸರ್ ಏನ್ ಬರುತ್ತೆ EHL ಅಂತಂದ ಹೇಳಿ ಮುಂದಿನ ವರ್ಡ್ ಬರುತ್ತೆ. ಅಂದ್ರೆ ಇದು ಕರೆಕ್ಟ್ ಆಗೈತಾ. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ. ಓಕೆ ಡನ್. ಅರ್ಥ ಆದ್ರೆ ಓಕೆ ಗುಡ್ ವೆರಿ ಗುಡ್. ಸೊ ಇದೇ ತರ ಏನ್ ಮಾಡ್ಬೇಕಂತಂದ್ರೆ ಎಷ್ಟೇ ದೊಡ್ಡದಾಗಿ ಕೇಳವನು, ಎಷ್ಟೇ ದೊಡ್ಡ ಕೇಳವನು, ಐದಾರು ಅಕ್ಷರದ ಕೇಳಿ ಈ ತರ ಬರ್ಕೋಬೇಕಷ್ಟೇ. ಈ ತರ ಬರ್ಕೊಂಡ್ರಿ ಅಂತಂದ ಹೇಳಿದ್ರೆ ನಿಮ್ಮನ್ನ ಹಿಡಿಯೋರೇ ಯಾರು ಇಲ್ಲ, ಆರಾಮಾಗಿ ಮಾಡ್ಕೋಬಹುದು. ಸರ್ ಟ್ರಿಕ್ಸ್ ಹೇಳ್ರಿ, ಇದಕ್ಕೇನು ಟ್ರಿಕ್ಸ್ ಇಲ್ರಿ. ಇದೇ ತರ ಮಾಡ್ಕೊಂಡ್ ಈ ತರ ಬರ್ಕೊಂಡ್ ಹೋದ್ರಿ ಅಂತ ಹೇಳಿದ್ರೆ ಮಸ್ತ್ ಆಗತ್ತೆ. ಜಡ್ ಇದ್ದಿದ್ ಏನ್ ಬರ್ದಾರ ನೆಕ್ಸ್ಟ್ ವಿ ಅಂತಂದ್ ಬರ್ದಾನ. ಸೊ ಅದಾದ ನಂತರ ನೆಕ್ಸ್ಟ್ ಇದನ್ನ ಈ ತರ ಬರ್ಕೊಂಡ್ ನಡೀತಾ ಆ ತರ ಬರ್ಕೊಂಡ್ ನಡೀತಾ. ಈಗ ನಾನು ಸ್ಟ್ರೇಟ್ ಅಲ್ಲೇ ಬರ್ತೀನಿ ನೋಡ್ರಿ, ಜಾಸ್ತಿ ಪ್ಲೇಸ್ ಹೋಗುತ್ತೆ. ಜಟ್ ಇದ್ದಿದ್ ಏನ್ ಬರ್ದಾನ ವಿ ಅಂತ ಬರ್ದಾನ. ಅದಾದ ನಂತರ ಆರ್ ಅಂತ ಬರ್ದಾನ. ಅದಾದ ನಂತರ ಎನ್ ಬರ್ದಾನ. ಸೊ ಇದು ಕರೆಕ್ಟ್ ಐತಿಲ್ಲ ಅಂತ ನೋಡೋದು. ಆಮೇಲೆ ನಾವು ಮುಂದಿನ ಸಂಖ್ಯೆನ ಥಿಂಕ್ ಮಾಡೋದು. ಸೊ ನೋಡ್ರಿ ಜಡ್ ಐತೆ. ಜಡ್ ಇದ್ದಿದ್ ಏನ್ ಬರ್ತಾರ ಅಂತಂದ ಹೇಳಿದ್ರೆ ನೆಕ್ಸ್ಟ್ ವರ್ಡ್ ವಿ ಅಂತಂದ್ ಬರ್ತಾನೆ. ಈ ಕಡೆ ಹೋಗಿದಾನ ಅಂದ್ರೆ 1 ಸ್ಥಾನ 2 ಸ್ಥಾನ 3 ಸ್ಥಾನ 4 ಸ್ಥಾನ ಅಂದ್ರೆ 4 ಸ್ಥಾನವನ್ನ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಕಳ್ದಿದಾನ. ಕರೆಕ್ಟಾ. ಹಿಂದ್ಗಡೆ ಬರ್ಬೇಕು. 4 ಸ್ಥಾನವನ್ನ ಕಳ್ದಿದಾನ. ಓಕೆ ನೆಕ್ಸ್ಟ್ ಅದಾದ ನಂತರ ವಿ ಇದ್ದದ್ದು ಏನ್ ಮಾಡಿದ ಅಂತ ಹೇಳಿದ್ರೆ ಆರ್ ಅಂತ ಬರ್ತಾನೆ. ಎಲ್ಲಿದೆ ಆರ್ ಅಂತ ಇಲ್ಲಿದೆ. ಅಂದ್ರೆ ನೆಕ್ಸ್ಟ್ ನೋಡ್ರಿ 1 ಸ್ಥಾನ ವಿ ಆದ ನಂತರ 1 ಸ್ಥಾನ 2 ಸ್ಥಾನ 3 ಸ್ಥಾನ 4 ಸ್ಥಾನ ಮತ್ತೆ 4 ಸ್ಥಾನವನ್ನ ಮೈನಸ್ ಮಾಡಿದಾನ. ನೆಕ್ಸ್ಟ್ ಆರ್ ಇದ್ದದ್ದು ಎನ್ ಬರ್ದಾನ. ಆರ್ ಇದ್ದದ್ದು ಏನ್ ಬರ್ದ ಅಂತ ಹೇಳಿದ್ರೆ ಎನ್ ಅಂತ ಬರ್ದಾನೆ. ಇಲ್ಲೈತೆ. ಮತ್ತೆ 1 ಸ್ಥಾನ 2 ಸ್ಥಾನ 3 4 ಸ್ಥಾನ ಮತ್ತೆ 4 ಸ್ಥಾನವನ್ನ ಮತ್ತೆ ಕಳೆದಿದಾನ. ಅಂದ್ರೆ ಹಿಂದ್ಗಡೆ ಬಂದಿದಾನ. ಸೊ ಇಂದ ಎಲ್ಲಕ್ಕೂ ಸಾರಿ ಸೊ ಎಲ್ಲದಕ್ಕೂ 4 ಸ್ಥಾನಗಳನ್ನ ಕಳೆದಿದ್ದಾನ. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಮುಂದಿನ ಸಂಖ್ಯೆಯನ್ನ ಕಂಡುಹಿಡಬೇಕು. ಮುಂದಿನ ಸಂಖ್ಯೆ ಕಂಡುಹಿಡಬೇಕಂದ್ರೆ ಎನ್ ಅಲ್ಲಿ ಏನ್ ಮಾಡ್ಬೇಕು ನಾವು 4 ಸ್ಥಾನಗಳನ್ನ ಕಳಿಬೇಕು. ಕಳೀರಿ ನೋಡೋಣ. ಸೊ ಎನ್ ಆದ ನಂತರ 1 ಸ್ಥಾನ ಹೋಯ್ತಾ, 2 ಸ್ಥಾನ ಹೋಯ್ತಾ, 3 ಸ್ಥಾನ ಹೋಯ್ತಾ, 4 ಸ್ಥಾನ ಹೋಯ್ತು. ಅಂದ್ರೆ ಏನ್ ಬರುತ್ತೆ ನಮ್ಗೆ ಆನ್ಸರ್ ಜೆ ಅಂತಂದ್ ಬರುತ್ತ. ಎಸ್ ಮುಂದಿನ ಸಂಖ್ಯೆ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಜೆ ಬರುತ್ತೆ. ಎಲ್ಲಾನು 4 ಸ್ಥಾನಗಳನ್ನ ಕಳೆದಿರೋದ್ರಿಂದ ಇದು ಕೂಡ ಸೆಂಟೆನ್ಸ್ ಏನಾಗಿದೆ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿದೆ. ಎಸ್ ಅರ್ಥ ಆಯ್ತಾ ಎಲ್ರಿಗೂ. ಎಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡ್ರಿ ಮಾಡ್ರಿ ಅನ್ಕಸ್ತಕ ನಾನು ಇದನ್ನ ಕ್ಲೀನ್ ಮಾಡೋವರೆಗೂ. ಸೊ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ರಿ. ಸೊ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಯಾವ್ದೇ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ನಾನು ಹೇಳೋದ್ರಲ್ಲಿ 1 ಮಾರ್ಕ್ಸ್ ಬಂದ್ರು ಕೂಡ ಜಾಬ್ ಆಗುತ್ತೆ, ನಿಮ್ದು ಲೈಫ್ ಸೆಟ್ಲ್ ಆಗುತ್ತೆ, ನಿಮ್ಮ ಅಪ್ಪ ಅಮ್ಮನ ಕನಸು ನನ್ಸಾಗತ್ತ. ಸೊ ನೆಕ್ಸ್ಟ್ ನೋಡ್ರಿ ಎಫ್ ಐತೆ, ಅದಾದ ನಂತರ ಪಿ ಐತೆ, ಅದಾದ ನಂತರ ಜೆಡ್ ಐತೆ, ಆಮೇಲೆ ಜೆ ಐತೆ. ಸೊ ಎಫ್ ಇದ್ದದ್ ಏನ್ ಬರ್ಕೊಂಡ ಅಂತಂದ್ರೆ ಹೇಳಿದ್ರೆ ಪಿ ಅಂತ ಬರ್ಕೊಂಡಿದ್ದಾನೆ. ಎಫ್ 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 ಎಲ್ಲಿದೆ ನೋಡ್ರಿ, ಹಾ ಇಲ್ಲಿದೆ. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ದ ಅಂತ ಹೇಳಿದ್ರೆ ಪಿ ಅಂತ ಬರ್ತಾನೆ. ಎಷ್ಟು ಸ್ಥಾನ ಮುಂದೆ ಹೋಗಿದೆ ನೋಡ್ರಿ, 1ನೇ ಸ್ಥಾನ, 2 3 4 5 6 7 8 9 10 +10 ಮಾಡಿದಾನೆ. ಎಫ್ ಗೆ ಏನಂತಂದ್ ಹೇಳಿದ್ರೆ +10 ಕೂಡ್ಸಿದಾನೆ. ಅವಾಗ ಪಿ ಬಂದೈತೆ. ಅದಾದ್ರೆ ಪಿ ಇದ್ ಏನ್ ಬರ್ಕೊಂಡ ಅಂತ ಹೇಳಿದ್ರೆ ಜಡ್ ಬರ್ಕೊಂಡ. ಪಿ ಇದ್ ಏನ್ ಬರ್ಕೊಂಡ ಅಂತ ಹೇಳಿದ್ರೆ ಜಡ್ ಅಂತ ಬರ್ತಾನೆ. ನೋಡ್ರಿ ಎಷ್ಟು ಸ್ಥಾನ ನೋಡ್ರಿ ಚೇಂಜ್ ಆಗೈತೆ. 1 2 3 4 5 6 7 8 9 10 ಇದಕ್ಕೂ ಕೂಡ +10 ಮಾಡಿದಾಗ ಜಡ್ ಬಂದೈತೆ. ಅದಾದ ನಂತರ ಜಡ್ ಆದ ನಂತರ ಜೆ ಬರ್ದಿದ್ದಾನೆ. ಜಡ್ ಆದ ನಂತರ ನಾವು ಈ ಕಡೆನೆ ಹೋಗ್ಬೇಕು. ಇದು ಈ ಕಡೆ ಹೋಗಿ ಏನಂತಂದ ಹೇಳಿದ್ರೆ ಮತ್ತೆ ಎ ದಿಂದಾನೆ ಸ್ಟಾರ್ಟ್ ಆಗತ್ತ ನೋಡ್ರಿ. ಮತ್ ನೋಡ್ರಿ ಇವಾಗ ಏನ್ ಬರ್ದ ಅಂತಂದ ಹೇಳಿದ್ರೆ ಜೆ ಅಂತ ಬರ್ತಾನೆ. ಜೆ ಇಲ್ಲಿ ನೋಡ್ರಿ ಇದನ್ನ ಬರ್ದಿದ್ದಾನ.
ಸೊ 1 2 3 4 5 6 7 8 9 10. ಓಕೆ, ಇದಕ್ಕೂ +10 ಮಾಡಿದಾನ ಅಂದ್ರೆ ಇದು ಕೂಡ ಏನಾಗಿದೆ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗೈತೆ. ಎಲ್ಲದಕ್ಕೂ +10 ಮಾಡ್ಕೊಂತ ಹೋಗ್ಯಾನ. ಈಗ ನಾವು ನೆಕ್ಸ್ಟ್ ಸಂಖ್ಯೆಯನ್ನ ಕಂಡುಹಿಡಬೇಕಂದ್ರೆ ನಾವು +10 ಅನ್ನ ಮಾಡ್ಬೇಕು. ಜೆ ಗೆ ಏನ್ ಮಾಡ್ಬೇಕಂದ್ರೆ +10 ಅನ್ನ ಕೂಡಿಸ್ಬೇಕು. ಕೂಡಿಸ್ರು ನೋಡೋಣ. +1 2 3 4 5 ಇದು 6 ಇದು 7 ಇದು 8 ಇದು 9 10. ಅಂದ್ರೆ ನಮ್ಗೆ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಆನ್ಸರ್ ಟಿ ಅಂತಂದ್ ಬರುತ್ತೆ. ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ? ಟಿ ಅಂತಂದ್ ಬರುತ್ತೆ. ಓಕೆ, ಇದು ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಗ್ತಿದ್ಯಾ? ಸೊ ನೋಡ್ರ, ಮ್ಯಾಥಮೆಟಿಕ್ಸ್ ಅರ್ಥ ಆಗ್ತಿದೆಯಲ್ಲ ಅಂತಂದ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ. ಇಲ್ಲ ಅಂತಂದ ಹೇಳಿದ್ರೆ ನೋಡೋಣ ಮತ್ ಬೇರೆ ವೇ ಇದ್ರೆ ನೋಡೋಣ. ಸೊ ಇಲ್ಲ ನಾನು ಹೇಳೋದೇ ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ನಾನು ಏನಾದ್ರು ಮಾಡ್ತೀನಿ, ಇಲ್ಲ ಬೇರೆ ಏನಾದ್ರು ವೇ ಮಾಡೋಣ. ಸೊ ಅರ್ಥ ಆಗ್ತಿದೆಯಲ್ಲ ಅಂತ ನೀವ್ ಹೇಳ್ಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ ಎಲ್ರಿಗೂ. ತುಂಬಾ ಈಸಿಯಾಗಿ ಹೇಳ್ತಾ ಇದ್ದೀನಿ, ಬಟ್ ಆದ್ರೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತ. ಟೈಮ್ ಹಿಡಿಯುತ್ತ, ಸ್ವಲ್ಪ ಕಂಪ್ಲೀಟ್ ಆಗೋವರೆಗೂ ನೋಡ್ಬೇಕು. ನಿಮ್ಗೇನೇನ್ ಅಷ್ಟೊಂದು ಅರ್ಜೆಂಟ್ ಇರಂಗಿಲ್ಲ, ಹ್ಯಾಂತಿ ಮಕ್ಳೇನ್ ಕಾಯಂಗಿಲ್ಲ. ನೆಕ್ಸ್ಟ್ ಏನಿದೆ? ಬಿ ಎಲ್ ವಿ ಆಮೇಲೆ ಇ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಸಿಂಪಲ್ ಆಗಿ ನೋಡ್ಬೇಕು. ಈ ತರ ಕೊಟ್ಟಾಗ 3 ಕರೆಕ್ಟ್ ಆಗಿದೆ ಅಂತಂದ ಹೇಳಿದ್ರೆ ಇದು ರಾಂಗ್ ಆಗೈತೆ. ಈಗ ನಾವು ಚೆಕ್ ಮಾಡೋಣ. ಬಿ ಇದ್ದದ ಏನ್ ಬರ್ದ ಅಂತಂದ ಹೇಳಿದ್ರೆ ಎಲ್ ಅಂತ ಬರ್ದಾನ. ಬಿ ಇದ್ದದ ಏನಂತ ಬರ್ದಿದಾನ? ಎಲ್ ಅಂತಂದ್ ಬರ್ದಾನ. ಇಲ್ಲಿ ಐತ್ ನೋಡ್ರಿ. ಸೊ ಎಷ್ಟು ಸ್ಥಾನಗಳ ಚೇಂಜ್ ಆಗಿದಾವ ಅಂತ ನೋಡ್ರಿ. +1 ಮಾಡಿದಾನ, 2 ಮಾಡಿದಾನ, 3 4 5 6 7 8 9 10. ಇದಕ್ಕೂ ಕೂಡ ಏನಂತಂದ ಹೇಳಿದ್ರೆ +10 ಮಾಡಿದಾನ. ನೆಕ್ಸ್ಟ್ ಎಲ್ ಇದ್ದದ ಏನ್ ಬರ್ದ ಅಂತಂದ ಹೇಳಿದ್ರೆ ವಿ ಅಂತ ಬರ್ದಾನ. ಎಲ್ ಇದ್ದದ ಏನ್ ಬರ್ದ ಅಂತಂದ ಹೇಳಿದ್ರೆ ವಿ ಅಂತ ಬರ್ದಾನ. ಇಲ್ಲಿದೆ ನೋಡ್ರಿ. ಸೊ ನೋಡ್ರಿ ಎಷ್ಟು ಸ್ಥಾನಗಳು ಚೇಂಜ್ ಆಗಿದಾವ? 1 ಅದ 2 3 4 5 6 7 8 9 10. ಓಕೆ, ಇದನ್ನು ಕೂಡ ಏನಂತಂದ ಹೇಳಿದ್ರೆ +10 ಮಾಡಿದಾನ. ಅವಾಗ ವಿ ಬಂದೈತೆ. ವಿ ಇದ್ದದ ಏನ್ ಬರ್ದ ಅಂತಂದ ಹೇಳಿದ್ರೆ ಇ ಅಂತ ಬರ್ದಾನ. ಇವಾಗ ಏನ್ ಚೇಂಜಸ್ ಎಷ್ಟೆಷ್ಟಾಗತ್ತೆ ನೋಡ್ರಿ. 1 2 3 4 ಆಯ್ತು. ಈಗ ಈ ಕಡೆ ಬರ್ಬೇಕು. ಈ ಡೈರೆಕ್ಟ್ ಆಗಿ ಜೆಡ್ ಆದಂತ್ರ ಎ ಬರ್ಬೇಕು. 4 ಆಯ್ತು. ಅಲ್ಲಿ 5 6 7 8 9. ಇಲ್ಲಿ 9ನೇ ಸ್ಥಾನದಾಗ ಇ ಐತೆ. ಇಲ್ಲಿ +9 ಮಾಡಿದಾನ. ಇಲ್ಲಿ +10 ಆಗ್ಬೇಕಂತ ಹೇಳಿದ್ರೆ ಏನ್ ಬರ್ಬೇಕಿತ್ತು? ಇಲ್ಲಿ ಎಫ್ ಬರ್ಬೇಕಿತ್ತು. ಸೊ ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ಆಪ್ಷನ್ ಡಿ ರಾಂಗ್ ಆಗೈತೆ. ಈ ಕ್ವಶನ್ ಇಂದ ನಿಮ್ಗೆ ಎಲ್ಲಾನು ಅರ್ಥ ಆಯ್ತು ಅನ್ಕೊಂತೀನಿ. ಇದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ಎಸ್, ಅರ್ಥ ಆಯ್ತಾ? ಸೊ ಇದಾದ ನಂತರ ನೆಕ್ಸ್ಟ್ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಒಂದ್ ನಿಮಿಷ ರೀ, ಪೆನ್ ಚೇಂಜ್ ಮಾಡ್ತೀನಿ. ಸೊ ಡೆಲ್ಲಿ ಇದ್ದದ ಏನ್ ಬರ್ಕೊಂಡಾರ ಅಂತಂದ ಹೇಳಿದ್ರೆ ಡೆಲ್ಲಿ ಡಿಇ ಡೆಲ್ಲಿ ಇದ್ದದ ಏನ್ ಬರ್ದಾರ ಅಂತಂದ ಹೇಳಿದ್ರೆ CCIDD ಅಂತಂದ್ ಬರ್ದಾರ. ಸೊ ಅದಾದ ನಂತರ ನೆಕ್ಸ್ಟ್ ಬಾಂಬೆ ಅಂತ ಕೊಡ. ಹೌ ವುಡ್ ಯು ಕೋಡ್ ಬಾಂಬೆ ಅಂತಂದ ಹೇಳಿ. ಬಾಂಬೆ ಇದ್ದದನ್ನ ನಾವು ಯಾವ ತರ ಬರಿಬೇಕು, ಇದನ್ನ ನೋಡಿ ನಾವು ಅದನ್ನ ಬರಿಬೇಕು ಅಂತ ಹೇಳ. ಈಗ ಡೆಲ್ಲಿ ಇದ್ದದ ಏನ್ ಬರ್ದಾರ ಅಂತಂದ ಹೇಳಿದ್ರೆ ನಾನು ಬರಿತೀನಿ ನೋಡ್ರಿ. ಪೆನ್ ಬರ ತಗೊಂತೀನಿ, ಒಂದ್ ನಿಮಿಷ ಇರಿ. ಡಿ ಇದ್ದದ ಏನ್ ಬರ್ದಾನ ಅಂತಂದ ಹೇಳಿದ್ರೆ ಸಿ ಅಂತ ಬರ್ದಾನ. ಡಿ ಇದ್ದದ ಏನಾಗೈತೆ ಅಂದ್ರೆ -1 ಪ್ಲೇಸ್ ಹಿಂದ್ ಹೋಗಿದಾನ. -1 ಆಗೈತೆ. ಎಸ್, ಕರೆಕ್ಟಾ? ಅದಾದ ನಂತರ ಇವ್ ನೋಡ್ರಿ ಎಷ್ಟನೇ ಸ್ಥಾನದ ಎಷ್ಟು ವರ್ಡ್ಸ್ ಗಳಿದಾವ ನೋಡ್ಬೇಕು. 1 2 3 4 5 ವರ್ಡ್ಗಳಿದಾವ. ಇದು ಎಷ್ಟಿದಾವ ನೋಡ್ರಿ. 1 2 3 4 5 6 ಇದಾವ. 1 2 3 4 5 6 ಇದಾವ. ಸೊ ಈ ತರವಾಗಿ ನಾವು ಬರ್ಕೊಂತ ಹೋಗ್ಬೇಕು. ಈ ಇದ್ದದ ಏನ್ ಮಾಡ್ದ ಅಂತಂದ ಹೇಳಿದ್ರೆ ಸಿ ಅಂತ ಮಾಡಿದಾನೆ. ಈ ಇದ್ದದ ಏನ್ ಬರ್ದ ಅಂತಂದ ಹೇಳಿದ್ರೆ ಸಿ ಅಂತ ಬರ್ದಾನ. ನೋಡ್ರಿ, ಈ ಇದು ಸಿ ಬರ್ದ ಅಂತಂದ ಹೇಳಿದ್ರೆ 1 ಪ್ಲೇಸ್ 2 ಪ್ಲೇಸ್ ಹಿಂದ್ ಹೋಗಿದಾನ. -2 ಮಾಡಿದಾನ. ಇಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ -2 ಅನ್ನ ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಲ್ ಇದ್ದದ ಐ ಬರ್ದಾನ. ಎಲ್ ಇಲ್ಲೈತೆ. ಎಲ್ ಇದ್ದಿದ್ದ ಏನಂತಂದ ಹೇಳಿದ್ರೆ ಐ ಬರ್ದಾನ. ಅಂದ್ರೆ ಎಷ್ಟು ಸ್ಥಾನವನ್ನ ಹಿಂದ್ ಬಂದಿದಾನ? 1 2 3 3 ಸ್ಥಾನವನ್ನ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಹಿಂದ್ಗಡೆ ಬಂದಿದಾನ. ಅದಾದ ನಂತರ ಎಚ್ ಇದ್ದದ ಏನ್ ಮಾಡಿದಾನ? ಡಿ ಮಾಡಿದಾನ. ಎಚ್ ಎಲ್ ಐತ್ ನೋಡ್ರಿ. ಎಚ್ ಇದ್ದದ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಹಿಂದ್ಗಡೆ ಬಂದು ಡಿ ಮಾಡಿದಾನ. ಎಷ್ಟು ಸ್ಥಾನಗಳು ಬರ್ಬೇಕು ನೋಡ್ರಿ. ಎಚ್ ಇದ್ದು 1 2 3 4 -4 ಮಾಡಿದಾನ. ಅದಾದ ನಂತರ ಐ ಇದ್ದದ್ದು ಡಿ ಮಾಡಿದಾನ. ಐ ಎಲ್ಲೈತಿ? ಇಲ್ಲೈತಿ. ಸೊ ಇದನ್ನ ಏನ್ ಬರ್ದ ಅಂತಂದ ಹೇಳಿದ್ರೆ ಡಿಮ್ ಅಂತ ಬರ್ದಾನ. 1 2 3 4 5 -5 ಮಾಡಿದಾನ. ನೋಡ್ರಿ, ಸೊ ಫಸ್ಟ್ ವರ್ಡ್ದಾಗ -1, ಎರಡನೇ ವರ್ಡ್ದಾಗ -2, ಮೂರನೇದಾಗ -3 -4 -5 ಆಮೇಲೆ ನೆಕ್ಸ್ಟ್ -6 -7 ಈ ತರ ಬರ್ಕೊಂತ ಹೋಗಿದಾನೆ. ಇಲ್ಲಿ ಒಂದ್ ಏನ್ ಸಿಕ್ತ ನಮ್ಗೆ ಸಿರೀಸ್ ಸೀಕ್ವೆನ್ಸ್ ಸಿಕ್ತಲ್ಲ, ಈ ತರ ನಾವು ಆ ವರ್ಡ್ ಅಲ್ಲಿ ಏನ್ ಮಾಡ್ಕೋಬೇಕು? ಮೈನಸ್ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ವರ್ಡ್ ಅಲ್ಲಿ ಏನ್ ಮಾಡ್ಬೇಕು ನಾವು? -1 ಮಾಡ್ಬೇಕು. ಈ ತರ ಕಂಡು ಹಿಡ್ಕೋಬೇಕು ಅವ ಏನ್ ಮಾಡಿದ ಅಂತಂದ್ರೆ. ಸೇಮ್ ಇದೇ ತರ ಇಲ್ಲಿ ಹೆಂಗ್ ಮಾಡಿದಾನಲ್ಲ, ಸೇಮ್ ಅದೇ ತರ ನಮ್ಗೆ ಏನ್ ಕೇಳಿರ್ತಾನಲ್ಲ ಕ್ವಶನ್, ಅದ್ರಲ್ಲಿ ನಾವು ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ಒಂದ್ರಲ್ಲಿ ಏನ್ ಮಾಡ್ಬೇಕು? -1 ಮಾಡ್ಬೇಕು. -1 ಮಾಡ್ರಿ ನೋಡೋಣ ಏನ್ ಬರುತ್ತೆ. ಬರೀರಿ ನೋಡ್ನು, ಅದ್ರ ಪ್ರಕಾರ ಬರೀರಿ ನೋಡ್ರಿ. ನಿಮ್ಗೆ ಎಲ್ಲ ಗೊತ್ತಾಗಿರ್ತೈತಿ ಆಲ್ರೆಡಿ. ಈಗ -1 ಮಾಡ್ರಿ. -1 ಮಾಡ್ರೆ ಏನ್ ಬರೀತೀರಿ? ಬಿ ಎಲ್ -1 ಮಾಡಿದ್ರೆ ಎ ಅಂತಂದ್ ಬರುತ್ತೆ. ಕರೆಕ್ಟಾ? ಸದಾದ ನಂತರ ಓದಲ್ಲಿ ಏನ್ ಮಾಡ್ಬೇಕು? -2 ಮಾಡ್ಬೇಕು. ಎರಡನೇ ಪ್ಲೇಸ್ ಅಲ್ಲಿ ಐತೆ. ಓದಲ್ಲಿ -2 ಮಾಡ್ಬೇಕು. ಓ ಐತೆ, ಇದಕ್ -2 ಮಾಡ್ಬೇಕು. -1 -2 ಅಂದ್ರೆ ಎಂ ಬರುತ್ತೆ.
ಕರೆಕ್ಟಾ? ಸೊ ಅದಾದ ನಂತರ ಎಂ ಅಲ್ಲಿ ಏನ್ ಮಾಡ್ಬೇಕು, -3 ಮಾಡ್ಬೇಕು. ಎಂ ಅಲ್ಲಿ ಏನ್ ಮಾಡ್ಬೇಕು, -3. ಎಲ್ಲೈತಿ ಎಂ? ಇದು ಎಂ, ಇದಕ್ಕೆ -3 ಮಾಡ್ಬೇಕು. -1 -2 -3 ಅಂದ್ರೆ ಜೆ ಬರುತ್ತೆ. ಆನ್ಸರ್ ಏನ್ ಬಂತು, AMJ ಅಂತ ಬಂತು. ಸೊ ಅದಾದ ನಂತರ ನೆಕ್ಸ್ಟ್ ಏನಿದೆ, ಬಿ ಇದೆ, -4 ಮಾಡ್ಬೇಕು. ಇದಕ್ಕೆ ಬಿ ಐತೆ -4, ಬಿ ಐತೆ -4, ಇದು -1 ಈ ಕಡೆ ಜಡ್ಡಿಗೆ ಬರ್ಬೇಕು ಹಿಂದ್ಗಡೆ, -2 -3 -4 ಅಂದ್ರೆ ಎಕ್ಸ್ ಬರುತ್ತೆ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎ ಐತೆ, ಏಕ್ -5 ಮಾಡ್ಬೇಕು. ಏಕ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ -5 ಅನ್ನ ಮಾಡ್ಬೇಕು. ಎ ಇಲ್ಲ ಐತೆ ಅದ್ರ -5 ಅಂತಂದ ಹೇಳಿದ್ರೆ ಹಿಂದ್ಗಡೆ -1 -2 -3 -4 -5 ಅಂದ್ರೆ ವಿ ಬರುತ್ತ. ಸೊ ಅದಾದ ನಂತರ ವೈಕ್ ಏನ್ ಮಾಡ್ಬೇಕು, -6 ಮಾಡ್ಬೇಕು. ನೋಡ್ರಿ ವೈ ಇಲ್ಲಿದೆ, -6 ಮಾಡ್ರಿ. 1 -1 -2 -3 -4 -5 -6 ಅಂದ್ರೆ ಎಸ್ ಅಂತಂದ್ ಬರುತ್ತೆ. ಇವಾಗ ನೋಡ್ರಿ ಬರೀ ಟೋಟಲ್ ಆಗಿ AMJXVS ಅಂತ ಇದೆ. ಏನ್ ಆನ್ಸರ್ ಬಂತು, ಆಪ್ಷನ್ ಬಿ ಇದೆ ನೋಡ್ರಿ, AMJXVS ಅಂತಂದ ಹೇಳಿ. ಸೊ ಈ ತರ ಏನಂತಂದ್ರೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಎಸ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡ್ರಿ, ನಾನ್ ನಿಮ್ಗೆ ಹೇಳ್ಕೊಂತ ಹೋಗಂಗಿಲ್ಲ, ನಿಮ್ಗೆ ಈಗ ಎಲ್ಲಾನು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸ್ಪ್ರಿಂಗ್ ಇದ್ದದ ಏನ್ ಬರ್ದಿದಾನ ನೋಡ್ರಿ, ಒಂದ್ ನಿಮಿಷ ರೀ, ಚೇಂಜ್ ಮಾಡ್ತೀನಿ ಪೆನ್ ಅನ್ನ. ಸ್ಪ್ರಿಂಗ್ ಇದ್ದದ ಏನಂತ ಬರ್ದಾನ, SPRING. ಸ್ಪ್ರಿಂಗ್ ಇದ್ದದ ಏನಂತ ಬರ್ದಿದಾನ, UNUFRC ಅಂತ ಬರ್ದಿದಾನ. ಒಂದ್ ನಿಮಿಷ ರೀ, ದೊಡ್ಡದಾಗಿ ಬರ್ಕೊಳ್ಳೋಣ. ಸರ್ ಕ್ವಶನ್ ಹೆಂಗ, ಇನ್ ಅ ಸರ್ಟನ್ ಕೋಡ್, ಒಂದು ಕೋಡ್ ಐತೆ, ಅದ್ರೊಳಗ ಸ್ಪ್ರಿಂಗ್ ಈಸ್ ರಿಟರ್ನ್ ಆಸ್ UNUFRC ಅಂತಂದ ಐತೆ. ಸ್ಪ್ರಿಂಗ್ SPRING, ಸ್ಪ್ರಿಂಗ್ ಅನ್ನ ಏನಂತ ಬರ್ದಿದಾರ ಅಂತಂದ ಹೇಳಿದ್ರೆ UNUFRC ಅಂತ ಬರ್ದಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ಅಂದ್ರೆ ಈ ತರ ಬರ್ದಿದಾನ ಇದನ್ನ. ಸೊ ಹೌ ವಿಲ್ ದ ವರ್ಡ್ ಮೊಬೈಲ್ ಬಿ ರಿಟರ್ನ್ ಇನ್ ದ ಕೋಡ್ ಲ್ಯಾಂಗ್ವೇಜ್ ಅಂತ ಕೇಳಿದಾನೆ. ಮೊಬೈಲ್ ಅನ್ನ ನಾವು ಯಾವ ತರ ಬರಿತೀವಿ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಯಾವ ರೀತಿಯಾಗಿ ನಾವು ಬರಿತೀವಿ, ನೆಕ್ಸ್ಟ್ ಆ ಕ್ವಶನ್ಸ್ ಅನ್ನ ಕೇಳಿದಾರೆ. ನಾವು ಆಗ್ಲೇ ಬಿಡಿಸಿವಲ್ಲ ಆ ತರ. ಈಗ ನೋಡ್ರಿ, ನಾನು ಒಂದ್ ನಿಮಿಷ ರೀ, ಪೆನ್ ಚೇಂಜ್ ಮಾಡೋಣ. ಎಸ್ ಇದ್ದದ ಏನ್ ಬರ್ದ ಅಂತಂದ ಹೇಳಿದ್ರೆ ಯು ಅಂತ ಬರ್ತಾನೆ. ಎಲ್ಲಿದೆ ಎಸ್ 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 ಇದ್ದದ ಏನ್ ಬರ್ದ ಅಂತಂದ ಹೇಳಿದ್ರೆ ಯು ಅಂತ ಬರ್ದಾನ. ಎಸ್ ಇದ್ದದ ಏನಾಗೈತೆ, TU ಅಂದ್ರೆ +1 +2 ಮಾಡಿದಾನ. ಏನ್ ಮಾಡಿದಾನ ಇಲ್ಲಿ, +2 ಮಾಡಿದಾನ. ಅಂದ್ರೆ ನೀವು ಮೊದಲಕ್ಕೆ ಏನ್ ಮಾಡ್ಬೇಕು, +2 ಅನ್ನ ಮಾಡ್ಬೇಕು. ಆಮೇಲೆ ಪಿ ಇದ್ದದ ಏನ್ ಬರ್ದಾನ ಅಂತ ಹೇಳಿದ್ರೆ ಎನ್ ಅಂತ ಬರ್ದಾನ. ಪಿ ಎಲ್ಲೈತಿ, PN ಎಲ್ಲಿ ಮುಂದ್ ಬರುತ್ತೆ, ಹಿಂದ್ ಬರುತ್ತೆ, ಹಿಂದಿದೆ. ಸೊ +1 -1 -2 ಮಾಡಿದಾನ. 2 ಸ್ಥಾನವನ್ನ ಹಿಂದೋಗಿದಾನ, -2. ಆರ್ ಇದ್ದದ ಏನ್ ಬರ್ದ ಅಂತ ಹೇಳಿದ್ರೆ ಯು ಅಂತ ಬರ್ದಾನ. ಆರ್ ಇದ್ದು ಯು 1 2 3 ಓಕೆ, +3 ಮಾಡಿದಾನ. ಮುಂದ್ಗಡೆ ಏನಂತ ಹೇಳಿದ್ರೆ +3 ಮಾಡಿದಾನ. ಅದಾದ ನಂತರ ಐ ಇದ್ದದ ಏನ್ ಮಾಡಿದ ಅಂತ ಹೇಳಿದ್ರೆ ಎಫ್ ಅಂತ ಬರ್ದಾನ. ಐ ಇಲ್ಲೈತೆ, ಎಫ್ ಇಲ್ಲೈತೆ. -1 -2 -3 ಓಕೆ, -3 ಮಾಡಿದಾನ. ಅದಾದ ನಂತರ ಎನ್ ಇದ್ದದ ಏನಂತ ಬರ್ದಿದಾನ, ಎನ್ ಇದ್ದದ್ದು ಇಲ್ಲಿ ನೋಡ್ರಿ, ಎನ್ ಇದ್ದದ ಆರ್ ಬರ್ದಿದಾನೆ. ಎನ್ ಇಲ್ಲಿದೆ, ಎನ್ ಇಲ್ಲೈತಾ, ಮುಂದ್ಗಡೆ ಐತನ ಆರ್, ಎಸ್ ಮುಂದ್ಗಡೆ ಐತೆ. +1 +2 +3 +4 ಮಾಡಿದಾನ. ಓಕೆ, +4 ಮಾಡಿದಾನ. ಜಿ ಇದ್ದದ ಏನ್ ಬರ್ದ ಅಂತಂದ ಹೇಳಿದ್ರೆ ಸಿ ಅಂತ ಬರ್ದಾನ. -1 -2 -3 -4 ಹಿಂದ್ಗಡೆ ಬರ್ದಾನ. ಇಲ್ಲಿ ನೋಡ್ರಿ, +2 -2 ಮಾಡಿದಾನ, +3 -3 ಮಾಡಿದಾನ, +4 -4. ರೂಲ್ಸ್ ಗೊತ್ತಾಯ್ತಾ? ಈ ತರ ರೂಲ್ ಮಾಡಿದಾನ. ನಾವ್ ಇಲ್ಲಿ ಮಾಡ್ಬೇಕು, +2 ಮಾಡ್ಬೇಕು ಫಸ್ಟ್ ವರ್ಡ್ಕ, ಆಮೇಲೆ -2 ಮಾಡ್ಬೇಕು, +3 ಮಾಡ್ಬೇಕು, -3 ಮಾಡ್ಬೇಕು, +4 ಮಾಡ್ಬೇಕು, -4 ಮಾಡ್ಬೇಕು. ಸೊ ಇದನ್ನ ಮಾಡ್ಕೊಂಡ್ ನೀವ್ ಏನಂತಂದ ಹೇಳಿದ್ರೆ ಕೋಡ್ ಅನ್ನ ಬರ್ರಿ. ಇದ್ರಲ್ಲಿ ಯಾವ್ದು ಕರೆಕ್ಟ್ ಆಗತ್ತಂತ ನಿಮಗ್ ಕ್ವಶನ್. ಇನ್ ಯಾವ್ದು ನಾನು ಕ್ವಶನ್ಸ್ ಗಳನ್ನ ನಿಮ್ಗೆ ಹೇಳ್ಕೊಂತ ಹೋಗಂಗಿಲ್ಲ. ಸದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿಲೀಫ್ ಅಂತ ಇದೆ, BELIEF, ಬಿಲೀಫ್ ಅಂತಲ್ಲ, ಏನು BELIEF ಅಂತ ವರ್ಡ್ ಐತೆ. ಸೊ ಅದನ್ನ ಏನಂತ ಬರ್ದಾರ ಅಂತಂದ ಹೇಳಿದ್ರೆ AFKKDI ಅಂತಂದ್ ಬರ್ದಿದಾನ. ಅಂದ್ರೆ ಬಿ ಇದ್ದದ ಎ, ಇ ಇದ್ದದ ಎಫ್, ಎಲ್ ಇದ್ದದ ಕೆ, ಅದಾದ ನಂತರ ಐ ಇದ್ದದ ಕೆ, ಇ ಇದ್ದದ ಡಿ, ಅದಾದ ನಂತರ ಎಫ್ ಇದ್ದದ ಐ ಅಂತ ಬರ್ದಾನ. ಅದಾದ ನಂತರ ಹೌ ಈಸ್ ಸೆಲ್ಡಮ್, SELDOM, ಸೆಲ್ಡಮ್ ಇದ್ದದನ್ನ ನಾವು ಹೆಂಗ್ ಬರಿತೀವಿ ಅಂತ ಕ್ವಶನ್ ಕೇಳಿದಾರೆ. ಸೆಲ್ಡಮ್ ಇದ್ದದ್ದು ನಾವು ಹೆಂಗ್ ಬರಿತೀವಿ ಅಂತ ಕ್ವಶನ್ ಕೇಳಿದಾರೆ. ಇವಾಗ ನಾವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಬರಿಬೇಕು. ಎಸ್ ಬರೆಯೋಣ. ಎಸ್ ನೋಡ್ರಿ, ಬಿ ಇದ್ದದ ಏನ್ ಬರ್ದಾನ, ಎ ಅಂತ ಬರ್ದಾನ. ಅಂದ್ರೆ ಒಂದ್ ಸ್ಥಾನವನ್ನ ಹಿಂದೋಗಿದಾನ, -1 ಮಾಡಿದಾನ. ಇ ಇದ್ದದ್ ಎಫ್ ಆಗೈತೆ, ಇ ಇದ್ದದ್ ಎಫ್ ಅಂತಂದ ಹೇಳಿದ್ರೆ ಒಂದ್ ಸ್ಥಾನವನ್ನ ಮುಂದೋಗಿದಾನ, +1 ಮಾಡಿದಾನ. ಸೊ ಅದಾದ ನಂತರ ನೋಡ್ರಿ, ಎಲ್ ಇದ್ದದ್ ಕೆ ಬರ್ದಾನ. ಎಲ್ಲಿ ಐತೆ, ಇಲ್ಲಿ ಎಲ್ ಐತೆ, ಮುಂದೈತೆ, ಹಿಂದೈತೆ. ಓಕೆ, ಕೆ ಒಂದ್ ಸ್ಥಾನವನ್ನ ಹಿಂದ್ ಮಾಡಿದಾನ, -1. ಅದಾದ ನಂತರ ಐ ಇದ್ದದ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಕೆ ಮಾಡಿದಾನ. ಐ ಇದ್ದದ್ ಏನ್ ಮಾಡಿದಾನ, ಕೆ ಮಾಡಿದಾನ. ಐ ಎಲ್ಲೈತಿ, ಕೆ. ಸೊ ಒಂದ್ ಸ್ಥಾನ, ಎರಡು ಸ್ಥಾನವನ್ನ ದೊಡ್ಡದ್ ಮಾಡಿದಾನ. ಸೊ ಅದಾದ ನಂತರ ಇ ಇದ್ದದ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಡಿ ಮಾಡಿದಾನ, -1 ಮಾಡಿದಾನ ಮತ್ತೆ.
ಇ ಇದೇನ್ ಮಾಡಿದ ಅಂತ ಹೇಳಿದ್ರೆ ಹಿಂದ್ಗಡೆ ಬಂದಾನ. ಅದಾದ್ಮೇಲೆ ಎಫ್ ಇದ್ದದ ಏನ್ ಮಾಡಿದ ಅಂತ ಹೇಳಿದ್ರೆ ಐ ಮಾಡಿದಾನ. ಎಫ್ ಇದ್ದದ ಏನಾಗೈತೆ ಐ 1 2. ಎಫ್ ಇದ್ದು ಎಫ್ ಐದ್ ಕೊಟ್ಟಿದಾನ, ಐ ಮಾಡಿದಾನ 1 2 3 +3 ಮಾಡಿದಾನ. ಓಕೆ, ಇದ್ರ ಪ್ರಕಾರ ನಾವು ಈಗ ಮಾಡ್ಬೇಕು. ಇಲ್ಲಿ ಫಸ್ಟ್ ಒಂದ್ -1 ಮಾಡ್ಬೇಕು, ಸೆಕೆಂಡ್ ಒಂದ್ +1 ಮಾಡ್ಬೇಕು, ಥರ್ಡ್ ಒನ್ -1 ಮಾಡ್ಬೇಕು, ಫೋರ್ತ್ ಒನ್ +2 ಮಾಡ್ಬೇಕು, ಆಮೇಲೆ ಫಿಫ್ತ್ ಒನ್ ವರ್ಡ್ಗೆ -1 ಮಾಡ್ಬೇಕು, ಆಮೇಲೆ ಲಾಸ್ಟ್ ಒನ್ ವರ್ಡ್ಗೆ +3 ಅಂತ ಮಾಡ್ಬೇಕು. ಅವಾಗ ನಮ್ಗೆ ಏನಂತಂದ ಹೇಳಿದ್ರೆ ಆನ್ಸರ್ ಬರುತ್ತಲ್ಲ, ಅದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇದನ್ನ ನೀವೇ ಮಾಡ್ಬೇಕು. ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇವೆಲ್ಲವೂ ನಿಮ್ಗೆ ಅರ್ಥ ಆಗಿದಾವ ಅಂತ ಅನ್ಕೊಂಡ್ರಿ. ಇವಾಗ ಆಲ್ರೆಡಿ ನಾನು ಇತಿಹಾಸದ ಕ್ಲಾಸ್ ಗಳನ್ನ ಹಾಕಿದ್ದೇನೆ, ಹಿಸ್ಟ್ರಿ ಕ್ಲಾಸ್ ಗಳನ್ನ ಹಾಕಿದ್ದಾನೆ. ಹಿಸ್ಟ್ರಿಯಲ್ಲಿ ನಿಮ್ದು ಆಲ್ಮೋಸ್ಟ್ ಎಲ್ಲ GK ಅದಾದ ನಂತರ ಹಿಸ್ಟ್ರಿ ಎವ್ರಿಥಿಂಗ್ ಕವರ್ ಆಗುತ್ತಾ ನೋಡ್ರಿ. ಮೇ ಬಿ ಆ ವಿಡಿಯೋಸ್ ಗಳಿಂದ 6 ವಿಡಿಯೋಸ್ ಗಳಿಂದ ಮೇ ಬಿ ನಿಮ್ಗೊಂದು 3 ರಿಂದ 4 ಕ್ವಶನ್ಸ್ ಗಳು ಬರ್ಬೋದು. ಸೊ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಅದಾದ ನಂತರ ನೋಟ್ಸ್ ಗಳನ್ನ ಮಾಡ್ಕೊಡ್ರಿ. ಆಮೇಲೆ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಸೈನ್ಸ್ ಕೂಡ ಮಾಡ್ತೀನಿ. ನಿಮ್ಗೆ ಹಿಸ್ಟ್ರಿ ತರ ಇವಾಗ ನಾನು ಸ್ಲೈಡ್ಸ್ ಎಲ್ಲ ಮಾಡಕ್ಕಾಗಿಲ್ಲ. ಹಿಸ್ಟ್ರಿ ಈಗ ಏನ್ ಹಿಸ್ಟ್ರಿ ಮಾಡಿದೇನಲ್ಲ, ಸೇಮ್ ಇದೇ ರೀತಿಯಾಗಿ ಸರ್ ಬರೆದ್ಬಿಟ್ಟು ಡಯಾಗ್ರಾಮ್ ಹಾಕಿ ಸೈನ್ಸ್ ಕ್ಲಾಸ್ ಗಳನ್ನ ಮಾಡ್ರಿ ಅಂತ ನಿಮ್ ಕಮೆಂಟ್ ಹಾಕ್ರಿ. ಸೊ ನಿಮ್ಗೆ ಇಷ್ಟ ಆದ್ರೆ ನಾನು ಮಾಡ್ತೀನಿ. ಸ್ಲೈಡ್ಸ್ ಗಳನ್ನ ಮಾಡಿ ಕ್ಲಾಸ್ ಮಾಡೋಕೆ ತುಂಬಾ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಕೇಳ್ತಾ ಇದ್ದೀನಿ. ನಿಮ್ಗೆ ಅದು ಓಕೆ ಅಂತಂದ ಹೇಳಿದ್ರೆ ಸೈನ್ಸ್ ವಿಡಿಯೋಸ್ ಕೂಡ ನಾನು ಅದೇ ತರ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.